ಎಲ್ಲ ನಮಸ್ಕಾರ. ವಿವಿಡ್ ಲಿಪಿ ಮತ್ತು ಯಾಜಿ ಪ್ರಕಾಶನ ಸಹಯೋಗದಲ್ಲಿ ನಡೆಯುತ್ತಾ ಇರುವ ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಇಂದು ಸರಣಿ ಕಾರ್ಯಕ್ರಮ 5 ನಾವು ನಡೆಸಿಕೊಡ್ತಾ ಇದ್ದೇವೆ. ಸೊ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ನಾನು ಡಾಕ್ಟರ್ ಸೋಮೇಶ್ ಅವರವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಸರ್, ನೀವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದು ಸರ್. ಧನ್ಯವಾದಗಳು ವಿಜಯ್ ಕುಮಾರ್. ನೇರವಾಗಿ ಕಾರ್ಯಕ್ರಮ ಶುರು ಮಾಡೋಣ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 5ನೆಯ ಕಂತನ್ನ ತಾವೀಗ ನೋಡ್ತಾ ಇದ್ದೀರಿ. ಹೊಸಪೇಟೆಯಲ್ಲಿ ಇರ್ತಕ್ಕಂಥ ವಿಕಾಸ್ ಬ್ಯಾಂಕ್ ತನ್ನ ರಜತ ಮಹೋತ್ಸವವನ್ನ, ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ಒಂದಷ್ಟು ಅರಿವನ್ನ, ಮಾಹಿತಿಯನ್ನ, ಜ್ಞಾನವನ್ನ ಹಂಚುವ ದಾಸೋಹ ಕಾರ್ಯದಲ್ಲಿ ಕಾರ್ಯನಿರತವಾಗಿದೆ. ಹಾಗಾಗಿ ವಿಕಾಸ್ ಬ್ಯಾಂಕಿನ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ನೇರವಾಗಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸ್ಪರ್ಧಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಮೊದಲಿಗೆ ಶರಣಬಸವ, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಶರಣಬಸವ ಅಂತೇಳಿ, ಬಳ್ಳಾರಿಯಲ್ಲಿ HG ಕಾಲೇಜಲ್ಲಿ ಸೆಕೆಂಡ್ ಇಯರ್ ಸೈನ್ಸ್ ಮಾಡ್ತಾ ಇದ್ದೀನಿ ಸರ್. ಏನು ಹವ್ಯಾಸ ಶರಣಬಸವ? ಓದೋದು ಸರ್. ಕಾಲೇಜಲ್ಲಿ ಓದ್ತೀರಿ, ಆ ಓದನ್ನ ಬಿಟ್ಟು ಮನೆಗೆ ಬಂದ ಮೇಲೆ ಬೇರೆ ಇಲ್ವಾ? ಇಲ್ಲ ಸರ್. ವರ್ತಮಾನ ಪತ್ರಿಕೆ ಓದೋದು, ವಾರ್ತೆಗಳನ್ನ ಕೇಳೋದು? ಸರ್, ವಾರ್ತೆ ಕೇಳ್ತಾ ಇರ್ತೀನಿ ಸರ್. ಒಂದಷ್ಟು ಪತ್ರಿಕೆಯನ್ನ ದಿನಕ್ಕೆ ಒಂದು ಕನ್ನಡ ಪತ್ರಿಕೆ, ಒಂದು ಇಂಗ್ಲಿಷ್ ಪತ್ರಿಕೆ ಓದಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಓಕೆ ಸರ್, ಓದ್ತೀನಿ ಸರ್. ಆಗ್ಲಿ ಶರಣಬಸವ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮುಂದಿನ ಸ್ಪರ್ಧಿ ಸಿಂಧು. ಸರ್, ನನ್ನ ಹೆಸರು ಸಿಂಧು ಅಂತ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸರ್. ಇವಾಗ BCom ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಸರ್. ಏನು ಹವ್ಯಾಸ ಸಿಂಧು ಅವರೇ? ಸರ್, ಆಫ್ಟರ್ ಕ್ಲಾಸ್ ಸ್ವಲ್ಪ ಚೆಸ್ ಆ ಥರ ಗೇಮ್ಸ್ ಆಡ್ತೀನಿ. ಆಮೇಲೆ ಅಮ್ಮನ ಜೊತೆ ಅಡಿಗೆ ಕಲಿತಾ ಇದ್ದೀನಿ. ತುಂಬಾ ಸಂತೋಷ. ಅಡಿಗೆ ಕಲಿಯೋದು ಕೇವಲ ಹೆಣ್ಣು ಮಕ್ಕಳ ಸ್ವತ್ತಲ್ಲ, ಅದು ಗಂಡು ಮಕ್ಕಳು ಸಹ ಅಡಿಗೆನ ಕಲಿಬೇಕಾಗುತ್ತೆ. ತೀರಾ ಅಗತ್ಯ ಇದು. ಯಾಕಂದ್ರೆ ಮುಂದಿನ ದಿನಗಳ ಬದುಕು ಹೇಗಿರುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ವಿದೇಶಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಅಡುಗೆಯನ್ನ ನೀವೇ ಮಾಡಿಕೊಂಡು ತಿನ್ನೋದ್ರಲ್ಲಿ ಆರೋಗ್ಯ ಇದೆ, ಹಣ ಮತ್ತು ಸಮಯ ಉಳಿತಾಯ ಆಗುತ್ತೆ. ಹಾಗಾಗಿ ಅಡುಗೆ ಕಲಿಯೋದನ್ನ ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು ಕಲಿತರೆ ಬಹಳ ಚೆನ್ನಾಗಿರುತ್ತೆ. ತುಂಬ ಸಂತೋಷ ಸಿಂಧು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ 3ನೆಯ ಸ್ಪರ್ಧಿ ಶಿವಕುಮಾರ್.
ಶಿವಕುಮಾರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಕುಮಾರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಎಸ್ ಎ ಶಿವಕುಮಾರ್ ಅಂತ, ವಿಜಯನಗರ ಜಿಲ್ಲೆಯಿಂದ. ನಾನು ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ ಮತ್ತು ನನ್ನ ಹವ್ಯಾಸ, ನಾನು ಚಾರಣಿಗೆ ಪ್ರಿಯನಾಗಿರುತ್ತೇನೆ ಮತ್ತು ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ನಂದೊಂದು ಹವ್ಯಾಸ ಆಗಿರುತ್ತೆ ಸರ್. ನೀವು ಕಂಡಂತ ಅತ್ಯುತ್ತಮ ಚಾರಣ ಮಾರ್ಗ ಕರ್ನಾಟಕದಲ್ಲಿ ಯಾವುದು? ಸರ್ ನಾನು ಹೋಗಿರ್ತಕ್ಕಂಥ ಕರ್ನಾಟಕದಲ್ಲಿ ಕುಮಾರ ಪರ್ವತ ಸರ್. ಕುಮಾರ ಪರ್ವತ ಬಹಳ ಒಳ್ಳೆಯ ಸ್ಥಳ. ಒಳ್ಳೆಯ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಚಾರಣ ಮಾಡಿ ಬಂದಿದ್ದೀರಿ. ಸ್ವರ್ಗ ಸದೃಶವಾದದ್ದು ಕುಮಾರ ಪರ್ವತದ ಚಾರಣ ಹಾದಿ. ಆದರೆ ಒಂದು ಬೇಸರ ಅಂದ್ರೆ ಕುಡಿದ ನೀರಿನ ಬಾಟ್ಲಿಗಳನ್ನ ಎಲ್ಲೆಂದರಲ್ಲಿ ಬಿಸಾಕಿ ಬರ್ತೇವೆ. ಅದೊಂದನ್ನ ತಪ್ಪಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಈ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಎಡುಕು ಮೇರಿ ಮಾರ್ಗದಲ್ಲಿ ಒಮ್ಮೆ ಚಾರಣವನ್ನ ಮಾಡಿ ನೋಡಿ. ನಿಜವಾದ ಸಂತೋಷ ಅಂದ್ರೆ ಏನು ಅನ್ನೋದು ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಮಂಜು ಮಿಸುಕಿದ ಹಾದಿಯಲ್ಲಿ ನೀವು ಎಡಕು ಮೇರಿ ಚಾರಣವನ್ನ ಮಾಡಬೇಕು. ಬಹಳ ಸಂತೋಷ. ಶಿವಕುಮಾರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡಬಹುದು. ಅದಕ್ಕೆ ಮೊದಲು ಒಂದೆರಡು ಭಿನ್ನಹಗಳು. ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಉತ್ತರಗಳನ್ನ ಕೊಡಬಹುದು, ಪುಸ್ತಕಗಳನ್ನ ಗೆಲ್ಲಬಹುದು. ಸರಿಯಾದ ಉತ್ತರವನ್ನ ಅವರು ವಾಟ್ಸಪ್ ಮಾಡಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9535015489. ಸರಿಯಾದ ಉತ್ತರದ ಜೊತೆಯಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನ ಬರೆದು ಕಳಿಸಿದರೆ ತುಂಬಾ ಅನುಕೂಲವಾಗುತ್ತೆ. ನಮ್ಮ ಸುತ್ತುಗಳ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ನಮ್ಮ ಪ್ರಾಚೀನ ಕರ್ನಾಟಕ, ನಮ್ಮ ಸಮಕಾಲೀನ ಕರ್ನಾಟಕ, ಅಕ್ಷರಗಳನ್ನ ಜೋಡಿಸಿ ಪ್ರಶ್ನೋತ್ತರಿ, ಪದಬಂಧ, ಪದವಿನೋದ, ನಮ್ಮ ಶ್ರವ್ಯ ಕಾವ್ಯ ಹಾಗೂ ಚಟ್ಪಟ್ ಚಿನುಕುರುಳಿ. ಒಟ್ಟು 8 ಸುತ್ತುಗಳಲ್ಲಿ ಇಂದಿನ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. Hi, I'm Vikas. I'm here to introduce our digital banking services. Please come. Mobile banking. Banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for card security purpose. Lock and unlock card by yourself. The transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, PhonePe, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಹೊಸಪೇಟೆ 25 ವರ್ಷಗಳ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಮುಂದುವರಿತಾ ಇದೆ. ಅವರಿಗೆ ಶುಭವನ್ನ ಹಾರೈಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ನಮ್ಮ ಪ್ರಾಚೀನ ಕರ್ನಾಟಕ. ಯಮಗಳು ಒಬ್ಬರಿಗೆ ಒಂದು ಪ್ರಶ್ನೆ. ಪ್ರಶ್ನೆಯು ರೌಂಡ್ ರಾಬಿನ್ ಮಾದರಿಯಲ್ಲಿ ಒಬ್ಬರಿಗೆ ಮಾತ್ರ ವರ್ಗಾವಣೆಯಾಗುತ್ತದೆ. ಅಂದರೆ ಮೊದಲ ಪ್ರಶ್ನೆಯನ್ನ ಶರಣಬಸವ ಅವರಿಗೆ ಕೇಳಿದ್ರೆ
ಅವರು ಉತ್ತರ ಕೊಟ್ರೆ ಪುಸ್ತಕ ಅವರಿಗೆ ದೊರೆಯುತ್ತೆ. ಒಂದು ವೇಳೆ ಶರಣಬಸವ ಅವರು ಉತ್ತರ ಕೊಡಲಿಲ್ಲ ಅಂದ್ರೆ ಅದೇ ಪ್ರಶ್ನೆಯನ್ನ ಸಿಂಧು ಅವರಿಗೆ ವರ್ಗಾಯಿಸ್ತೇವೆ. ಸಿಂಧು ಅವರು ಉತ್ತರವನ್ನ ಕೊಟ್ರೆ ಪುಸ್ತಕ ಅವರಿಗೆ ಬಹುಮಾನವಾಗಿ ದೊರೆಯುತ್ತೆ. ಒಂದು ವೇಳೆ ಸಿಂಧು ಉತ್ತರ ಕೊಡ್ಲಿಲ್ಲ ಅಂದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ನಾವೇ ಕೊಡ್ತೇವೆ, ಪ್ರಶ್ನೆ ಮುಂದೆ ಹೋಗೋದಿಲ್ಲ. ಹೀಗೆ ಪ್ರತಿಯೊಂದು ಪ್ರಶ್ನೆಗೂ ಇಬ್ಬರು ಉತ್ತರವನ್ನ ಕೊಡುವ ಅವಕಾಶ ಇರುತ್ತೆ. ಮೊದಲನೆಯವರಿಗೆ ಕಾಲಾವಕಾಶ 10 ಸೆಕೆಂಡ್ ಇರುತ್ತೆ. ಎರಡನೆಯವರು ತಕ್ಷಣ ಉತ್ತರವನ್ನ ನೀಡಬೇಕು. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಯಾವುದೇ ಅವಕಾಶವಿಲ್ಲ. ಮೊದಲ ಪುಸ್ತಕ ಅಮೃತಮಯಿ, ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಬರೆದಿರುವಂಥದ್ದು, ಯಾಜಿ ಪ್ರಕಾಶನದ ಪುಸ್ತಕ ಇದು. ಮೊದಲ ಪ್ರಶ್ನೆ ಶರಣಬಸವ ಅವರಿಗೆ ಈಗ ಬರ್ತಾ ಇದೆ. ಕರ್ನಾಟಕದ ಭೂ ಸುಧಾರಣಾ ಕಾನೂನನ್ನ ಪರಿಣಾಮಕಾರಿಯಾಗಿ ಯಾರು ಜಾರಿಗೆ ತಂದರು? ಎಸ್ ನಿಜಲಿಂಗಪ್ಪ, ಎಸ್ ಆರ್ ಕಂಠಿ, ಡಿ ದೇವರಾಜ ಅರಸು, ವೀರೇಂದ್ರ ಪಾಟೀಲ್. ಸರ್ ದೇವರಾಜ ಅರಸ್. ಡಿ ದೇವರಾಜ ಅರಸು ಉತ್ತರ ಸರಿಯಾಗಿದೆ. ಶರಣಬಸವ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಜಮೀನ್ದಾರು ಪದ್ಧತಿ ಬಳಕೆಯಲ್ಲಿತ್ತು. ಒಬ್ಬ ಜಮೀನುದಾರನ ಬಳಿ 100 ಎಕರೆ ಭೂಮಿ ಇರ್ತಾ ಇತ್ತು. ರೈತರು ಆತನ ಬಳಿ ಗುತ್ತಿಗೆ ಆಧಾರದ ಮೇಲೆ ಅಥವಾ ಕೂಲಿಯಾಗಿ ಕೆಲಸವನ್ನ ಮಾಡಿಕೊಂಡು ಹೊಟ್ಟೆಯನ್ನ ಹೊರಿಬೇಕಾಗಿತ್ತು. ಜಮೀನ್ದಾರರು ಬಡ ರೈತರನ್ನ ಶೋಷಿಸ್ತಾ ಆತ ದುಡಿತಾ ಇದ್ದ ಸಂಪತ್ತು ಏನಿತ್ತು ಅದರಲ್ಲಿ ಸಿಂಹಪಾಲನ್ನ ತಾನು ಅನುಭವಿಸುತ್ತಾ ರೈತರಿಗೆ ಹೊಟ್ಟೆ ತುಂಬುವಷ್ಟು ಆದಾಯವನ್ನ ಕೊಡ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಈ ಚಿತ್ರ ಬದಲಾವಣೆಯಾಯಿತು. ವಿನೋಬಾ ಭಾವೆ ಅವರು ಪ್ರತಿಯೊಬ್ಬ ಜಮೀನ್ದಾರರ ಬಳಿ ಬಂದು, ನಿಮಗೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನ ನೀವು ಇಟ್ಟುಕೊಳ್ಳಿ, ನಿಮ್ಮಲ್ಲಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿಯನ್ನ ನನಗೆ ದಾನವನ್ನಾಗಿ ನೀಡಿ, ಆ ಭೂಮಿಯನ್ನ ನಾನು ಬಡ ರೈತರಿಗೆ ಹಂಚ್ತೇನೆ ಅಂತ ಹೇಳಿ ಭೂದಾನ ಚಳವಳಿಯನ್ನ ಇಡೀ ಭಾರತಾದ್ಯಂತ ಮಾಡಿದ್ರು, ಕರ್ನಾಟಕದಲ್ಲೂ ಮಾಡಿದ್ರು. ಅನೇಕ ಜಮೀನುದಾರರು ತಮ್ಮಲ್ಲಿದ್ದಂಥ ಹೆಚ್ಚುವರಿ ಭೂಮಿಯನ್ನ ಬಡವರಿಗೆ ನೀಡಿದ್ರು ವಿನೋಬಾ ಭಾವೆ ಅವರ ಮೂಲಕ. ಆದರೂ ಸಹ ಸಾಕಷ್ಟು ರೈತರು ಜಮೀನು ಇಲ್ಲದೆ ಬಡತನದಲ್ಲೇ ಉಳಿಬೇಕಾದ ಸ್ಥಿತಿ ಇತ್ತು ಕರ್ನಾಟಕದಲ್ಲಿ. ಆಗ ದೇವರಾಜ ಅರಸು ಅವರು ಕಾನೂನನ್ನ ತರ್ತಾರೆ. ಉಳುವವನೇ ಹೊಲದ ಒಡೆಯ. ಯಾರು ಕೃಷಿಯನ್ನ ನೇರವಾಗಿ ಮಾಡ್ತಾ ಇರ್ತಾರೆ ಅವರಿಗೆ ಆ ಭೂಮಿಯ ಸ್ವತ್ತು ಸೇರುತ್ತೆ, ಅಧಿಕಾರ ಸೇರುತ್ತೆ ಅನ್ನೋ ಕಾನೂನನ್ನ ತಂದಾಗ ರೈತರಿಗೆ ನಿಜವಾಗಿಯೂ ಭೂಮಿ ದೊರೆಯಿತು, ಅದರಲ್ಲೇನೋ ಅನುಮಾನ ಇಲ್ಲ. ಆದರೆ ಕೆಲವರಿಗೆ ಅನ್ಯಾಯವೂ ಆಯಿತು ಅದರಲ್ಲಿ. ಯಾಕಂದ್ರೆ ಕೇವಲ 5 ಎಕರೆ ಭೂಮಿ ನಂಬಿಕೊಂಡು ಬದುಕನ್ನ ನಡೆಸ್ತಾ ಇದ್ದಂತ ಕೆಲವರು ಈ ಒಂದು ಕಾನೂನಿನ ಅನ್ವಯ ಅಷ್ಟೂ ಭೂಮಿಯನ್ನ ಕಳ್ಕೊಂಡು ನಿರ್ಗತಿಕರಾದರು. ಕಾರಣ ಏನು ಅಂದ್ರೆ ಅವರು ಕೃಷಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಬೇರೆಯವರು ಆ ಕೆಲಸವನ್ನ ಇದ್ದ ಕಾರಣ ಭೂಮಿಯನ್ನ ಆಗುವಂತಹ ಸ್ಥಿತಿ ಒಂದು ಬಂತು. ಇದು ಅನಿವಾರ್ಯ ಅಂತ ಕಾಣುತ್ತೆ. ಪರಿವರ್ತನೆಯ ಕಾಲದಲ್ಲಿ ಅನೇಕರಿಗೆ ಸಹಾಯ ಆಗುವಾಗ ಕೆಲವರಿಗೆ ಅನಾನುಕೂಲತೆ ಆಗಬಹುದು. ಆದರೂ ಎಲ್ಲೋ ಒಂದು ಕಡೆ ಮನಸ್ಸು ನೋವಾಗುತ್ತೆ ಮನಸ್ಸಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಅಂತರ್ಮುಖ, ವೀಣಾ ಬನ್ನಂಜೆ ಬರೆದಿರುವಂತಹ ಪುಸ್ತಕ.
ಸಿಂಧು ಅವರಿಗೆ ಈ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: 12ನೆಯ ಶತಮಾನದ ಕರ್ನಾಟಕದಲ್ಲಿ ವಿಶ್ವದಲ್ಲಿಯೇ ಅಪರೂಪವಾದ ಒಂದು ಸಾಹಿತ್ಯ ಪ್ರಕಾರವು ಜನಪ್ರಿಯವಾಯಿತು. ಯಾವುದು ಅದು? ಕೀರ್ತನ ಸಾಹಿತ್ಯ, ವಚನ ಸಾಹಿತ್ಯ, ರಗಳೆ ಸಾಹಿತ್ಯ, ಚಂಪೂ ಸಾಹಿತ್ಯ. ವಚನ ಸಾಹಿತ್ಯ ಸರ್. ವಚನ ಸಾಹಿತ್ಯ ಅಂತ ಹೇಳ್ತಾ ಇದ್ದಾರೆ ಸಿಂಧು ಅವರು. ಹೌದಾ? ನೋಡೋಣ. ವಚನ ಸಾಹಿತ್ಯ ಅನ್ನೋದು ಸರಿಯಾದ ಉತ್ತರ. ಸಿಂಧು ಅವರಿಗೆ ಪುಸ್ತಕ ದೊರೀತಾ ಇದೆ. ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಜ್ಞಾನ ಅನ್ನೋದು ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ದೊರೀತಾ ಇತ್ತು. ಭಾರತೀಯ ಭಾಷೆಗಳಲ್ಲಿ, ಉದಾಹರಣೆಗೆ ಕನ್ನಡದಲ್ಲಿ ಅಷ್ಟಾಗಿ ದೊರೀತಾ ಇರಲಿಲ್ಲ. ಹಾಗಾಗಿ ಸಂಸ್ಕೃತವನ್ನ ಬಲ್ಲವರು ಏನು ಹೇಳ್ತಾ ಇದ್ರೋ ಅದೇ ಪರಮ ಸತ್ಯ ಅಂತ ನಾವೆಲ್ಲ ನಂಬಿದ್ವಿ. ಅಂತಹ ದಿನಗಳಲ್ಲಿ ಸಂಸ್ಕೃತದಲ್ಲಿ ಇದ್ದಂಥ ಜ್ಞಾನವನ್ನ ಓದಿ ಅರಗಿಸಿಕೊಂಡು ಅದರ ಸಾರಾಂಶವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಥ ಆಗುವ ರೀತಿಯಲ್ಲಿ ಅತ್ಯಂತ ಸರಳ ಕನ್ನಡದಲ್ಲಿ ನಮ್ಮ ಶರಣರು ವಚನಗಳನ್ನ ಬರೆದರು. ಇಡೀ ಜಗತ್ತಲ್ಲಿ ಯಾವುದೇ ದೇಶದಲ್ಲಿ ವಚನ ಸಾಹಿತ್ಯದಂತಹ ಒಂದು ಪ್ರಕಾರವನ್ನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಭಾರತೀಯ ಇತರ ಭಾಷೆಗಳಲ್ಲೂ ಈ ರೀತಿಯಾದ ಸಾಹಿತ್ಯ ಅಪರೂಪ. ಕನ್ನಡಕ್ಕೆ ಮಾತ್ರ ವಿಶೇಷವಾದದ್ದು. ಈ ವಚನ ಸಾಹಿತ್ಯದಲ್ಲಿ ಅತ್ಯಂತ ಉದ್ದಾಮ ಪಂಡಿತರಿಂದ ಹಿಡಿದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯೂ ಸಹ ಸಮಾಜದ ಎಲ್ಲ ಸ್ತರಗಳಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನ ಮಾಡುವಂತ ಜನ ಯಾರಿದ್ರು ಅವರೆಲ್ಲ ತಮ್ಮ ಅನುಭವವನ್ನ ವಚನಗಳ ರೂಪದಲ್ಲಿ ಬರೆದರು. ಅದ್ಭುತವಾದ ಸಾಹಿತ್ಯ ನಮಗೆ ದೊರೆಯಿತು. ನಿಜಕ್ಕೂ ಕನ್ನಡ ನಾಡು ಒಂದು ಲೆಕ್ಕದಲ್ಲಿ ಪುಣ್ಯ ಭೂಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ, ಸಂಕ್ಷೇಪ ಕನ್ನಡ ರೂಪ ಡಾಕ್ಟರ್ ಆರ್.ಕೆ. ಕುಲಕರ್ಣಿ. ಪ್ರಶ್ನೆ ಬರ್ತಾ ಇದೆ ಶಿವಕುಮಾರ್ ಅವರಿಗೆ. ಕನ್ನಡ ಪತ್ರಿಕೆಯೊಂದು ಪ್ರಾರಂಭವಾದ ಮೊದಲ ವರ್ಷದಲ್ಲಿ 1,00,000 ಪ್ರಸಾರವನ್ನ ಮುಟ್ಟಿತು. ಅದು ಯಾವ ಪತ್ರಿಕೆ? ಸುಧಾ, ತರಂಗ, ಲಂಕೇಶ್ ಪತ್ರಿಕೆ, ಪ್ರಜಾಮತ? ಲಂಕೇಶ್ ಪತ್ರಿಕೆ. ಉಮಾ, ತಾವು ಉತ್ತರ ಕೊಡ್ತೀರಾ? ಲಂಕೇಶ್ ಪತ್ರಿಕೆ. ಉಮಾ ಅವರು ಜೋರಾಗಿ ಮಾತಾಡಬೇಕು. ಉಮಾ, ಸುಧಾ ಪತ್ರಿಕೆ. ಲಂಕೇಶ್ ಪತ್ರಿಕೆ, ಸುಧಾ ಪತ್ರಿಕೆ. ಸರಿಯಾದ ಉತ್ತರ ತರಂಗ ಆಗಿತ್ತು. ತರಂಗ ನಮ್ಮ ಪತ್ರಿಕೋದ್ಯಮದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪ್ರವೇಶ ಮಾಡೋದಕ್ಕೆ ಮೊದಲು ಅತ್ಯಂತ ಜನಪ್ರಿಯವಾದ ವಾರ ಪತ್ರಿಕೆ ಅಂದರೆ ಸುಧಾ ಮತ್ತು ಪ್ರಜಾಮತ ಎರಡೇ ಇದ್ದದ್ದು. ತರಂಗ ಮೊದಲಿಗೆ ಬಂದಾಗ ಸಂಪೂರ್ಣ ಹೊಸ ರೂಪದಲ್ಲಿ ಬಂದಂತ ಈ ಪತ್ರಿಕೆಯನ್ನ ಜನ ಸ್ವೀಕರಿಸಿದ್ರು. 1 ವರ್ಷದ ಒಳಗೆ 1,00,000ಕ್ಕೂ ಹೆಚ್ಚಿನ ಪ್ರಸಾರವನ್ನ ದಾಟಿತು ತರಂಗ ಪತ್ರಿಕೆ. ಯಾಕಂದ್ರೆ ತರಂಗ ನೀಡ್ತಾ ಇದ್ದಂತ ಹೊಸ ಶೈಲಿಯ ಶೀರ್ಷಿಕೆಗಳು, ಲೇಖನಗಳು, ಪೂರಣ, ವಿಚಾರ ಇವೆಲ್ಲವೂ ಅತ್ಯಂತ ಆಕರ್ಷಕವಾಗಿ ಕಂಡಿತು ನಮ್ಮ ಕನ್ನಡಿಗರಿಗೆ. ಅದೊಂದು ರೀತಿ ದಾಖಲೆಯಾಯಿತು ಕನ್ನಡದ ಮಟ್ಟಿಗೆ. ಆನಂತರ ಅನೇಕ ಪತ್ರಿಕೆಗಳು ಬಂದವು. ತರಂಗಕ್ಕಿಂತ ಒಳ್ಳೆಯ ಹೆಸರನ್ನ ಗಳಿಸಿದವು, ಅದು ಬೇರೆ ವಿಚಾರ. ಆದರೆ ಮೊದಲ ಬಾರಿಗೆ ಒಂದು ಪತ್ರಿಕೆ ಕನ್ನಡದಲ್ಲಿ ಆರಂಭವಾದ 1 ವರ್ಷದಲ್ಲೇನೆ 1,00,000 ಪ್ರಸಾರವನ್ನ ಮುಟ್ಟಿತು ಅಂದ್ರೆ ನಾವೆಲ್ಲ ಸಂತೋಷ ಪಡುವಂತ ವಿಚಾರ ಅದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಭಾಷಾಂತರ ಪ್ರಕ್ರಿಯೆ, ಪ್ರೇರಣೆ, ಪ್ರಭಾವ. ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಪ್ರಶ್ನೆ: ಉಮಾ ಅವರಿಗೆ ಈ ಪ್ರಶ್ನೆ ಬರ್ತಾ ಇದೆ.
ಒಂದು ದಿನದಲ್ಲಿ 833 ಜನರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ ಕನ್ನಡ ವೈದ್ಯರ ಹೆಸರೇನು? ಇವರು ಜಾಗತಿಕ ದಾಖಲೆ, ಗಿನೆಸ್ ದಾಖಲೆಯನ್ನ ಮಾಡಿದ್ದಾರೆ. ಅಂತಹ ವೈದ್ಯರು ಯಾರು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಎಂ ಶಿವರಾಮ್, ಡಾಕ್ಟರ್ ಮೆಟಗುಡ್, ಡಾಕ್ಟರ್ ಆದಿಕೇಶವಲು, ಡಾಕ್ಟರ್ MC ಮೋದಿ. ಉಮಾ ಅವರೇ, ಜೋರ ಮಾತಾಡಬೇಕು. ಯಾರಮ್ಮ? ಶಿವರಾಮ? ಡಾಕ್ಟರ್ ಶಿವರಾಮ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಶರಣ ಬಸವ? ಸರ್ ಆದಿಕೇಶವಲು ಸರ್, ಡಾಕ್ಟರ್ ಆದಿಕೇಶವಲು. ಶಿವರಾಮ್ ಮತ್ತು ಆದಿಕೇಶವಲು. ಆದರೆ ಸರಿಯಾದ ಉತ್ತರ MC ಮೋದಿ. ಮೋದಿಯವರು ಅನೇಕ ದಾಖಲೆಗಳನ್ನ ಮಾಡಿದ್ರು ನಮ್ಮ ದೇಶದಲ್ಲಿ. ತಿರುಪತಿಯಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡಿದ್ರು. ಆ ಕ್ಯಾಂಪಲ್ಲಿ ಬೆಳಿಗ್ಗೆಯಿಂದ ಸಂಜೆಯ ಒಳಗೆ ಒಂದೇ ದಿನದಲ್ಲಿ 833 ಜನರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ರು. ಇದು ಕೇವಲ ರಾಷ್ಟ್ರೀಯ ದಾಖಲೆ ಮಾತ್ರ ಅಲ್ಲ, ಜಾಗತಿಕ ದಾಖಲೆಯಾಗಿ ಗಿನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಸೇರ್ಪಡೆಯಾಯಿತು. MC ಮೋದಿ ಅವರ ಹೆಸರು. ಮೋದಿಯವರು ಇಡೀ ಕರ್ನಾಟಕವನ್ನ ಸುತ್ತು ಹಾಕಿ ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೂ ಹೋಗಿ ಅಲ್ಲಿ ಕಣ್ಣಿನ ಕ್ಯಾಂಪ್ಗಳನ್ನು ನಡೆಸಿ ಯಾರ್ಯಾರಿಗೆ ಕಣ್ಣಿನ ಪೊರೆ ಬೆಳೆದು ದೃಷ್ಟಿ ದೋಷ, ದೃಷ್ಟಿ ಸಾಮರ್ಥ್ಯ ಕಡಿಮೆ ಆಗಿದೆಯೋ ಅಂಥವರಿಗೆಲ್ಲ ಅಲ್ಲೇನೆ ಅವರ ಊರಲ್ಲೇನೆ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿ ಅವರಿಗೆ ದೃಷ್ಟಿ ದೊರೆಯುವ ಹಾಗೆ ಮಾಡಿದ್ರು. ಹಾಗಾಗಿ MC ಮೋದಿ ಅವರನ್ನ ನಾವು ಸದಾಕಾಲ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲ ಸುತ್ತನ್ನ ಪೂರ್ಣಗೊಳಿಸಿದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ. ಎರಡನೇ ಸುತ್ತು ನಮ್ಮ ಸಮಕಾಲೀನ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಶುದ್ಧನ ರಾಠಿ, ಮರಾಠಿ ಮೂಲ, ಉತ್ತಮ ಕಾಂಬಳೆ, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚಂದ್ರಕಾಂತ ಪೋಕಳೆ. ಪ್ರಶ್ನೆ ಶರಣಬಸವ ಅವರಿಗೆ. ಕರ್ನಾಟಕದ ಯಾವ ಸಮುದ್ರ ತೀರದಲ್ಲಿ ಸುರಕ್ಷತೆಗಾಗಿ ಬಲೆಯನ್ನು ಹಾಗೂ ಕೆಂಪು ಬಾವುಟಗಳನ್ನ ಅಳವಡಿಸಿರುವರು? ಸೋಮೇಶ್ವರ ಸಮುದ್ರ ತೀರ, ಮಲ್ಪೆ ಸಮುದ್ರ ತೀರ, ಮರವಂತೆ ಸಮುದ್ರ ತೀರ, ಓಂ ಬೀಚ್. ಸರ್ ಸೋಮೇಶ್ವರ ಸಮುದ್ರ ತೀರ ಸರ್. ಆಯ್ಕೆ 1. ಹೌದಾ ಸಿಂಧು? ಸಿಂಧು ಅವರೇ ತಟ್ ಅಂತ ಉತ್ತರ ಕೊಡಬೇಕು. ಮಲ್ಪೆ ಸಮುದ್ರ ತೀರ. ಮಲ್ಪೆ ಸಮುದ್ರ ತೀರ, ಸೋಮೇಶ್ವರ ಸಮುದ್ರ ತೀರ, ಮಲ್ಪೆ ಸಮುದ್ರ ತೀರ. ಉತ್ತರವನ್ನ ನೋಡೋಣ. ಮಲ್ಪೆ ಸಮುದ್ರ ತೀರ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಸಿಂಧು ಕೊಟ್ಟಿದ್ದಾರೆ. ಅವರಿಗೆ ಪುಸ್ತಕವನ್ನ ಕೊಡುತ್ತೇವೆ. ಮಲ್ಪೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಉಡುಪಿ ನಗರಕ್ಕೆ ಹತ್ತಿರದಲ್ಲಿ ಇರುವಂತಹ ಸಮುದ್ರ ತೀರ ಇದು. ಬಹಳ ವಿಶಾಲವಾಗಿದೆ, ಸುಂದರವಾಗಿದೆ. ಹತ್ತಿರದಲ್ಲೇನೆ ಸೈಂಟ್ ಮೇರಿ ದ್ವೀಪಗಳಿವೆ. ಎಲ್ಲವೂ ನಿಜ. ಆದರೆ ಇಲ್ಲಿನ ಅಲೆಗಳ ಸೆಳೆತವನ್ನ ಊಹಿಸೋದು ಬಹಳ ಕಷ್ಟ. ಸೌಮ್ಯವಾಗಿ ಕಾಣುವಂತ ಈ ಸಮುದ್ರ ತೀರ ಯಾವ ಕ್ಷಣದಲ್ಲಿ ವೃಕ್ಷವಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅನೇಕ ಜನ ಜೀವವನ್ನ ಕಳ್ಕೊಂಡಿದ್ದಾರೆ ಈ ಸಮುದ್ರದಲ್ಲಿ ಈಜೋದಕ್ಕೆ ಹೋಗಿ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಈಜಬಾರದು ಅಂತ ಹೇಳಿ ಫಲಕಗಳನ್ನ ಹಾಕಿದ್ರೆ ನಮ್ಮ ಜನ ಕೇಳಬೇಕಲ್ಲ, ಕೇಳಲ್ಲ. ಅದಕ್ಕೆ ಈ ಮಲ್ಪೆ ಸಮುದ್ರ ತೀರದಲ್ಲಿ ಸುಮಾರು 1 ಕಿಲೋಮೀಟರ್ ವರೆಗೂ ಬಲೆಯನ್ನ ಹಾಕಿದ್ದಾರೆ. ಯಾರೂ ಬಲೆಯನ್ನ ದಾಟಿ ನೀರಿಗೆ ಇಳಿಬಾರದು ಅಂತ. ಎಲ್ಲೆಲ್ಲಿ ಅಪಾಯ ಇದೆಯೋ ಅಲ್ಲಲ್ಲಿ ಕೆಂಪು ಬಾವುಟಗಳನ್ನ ನಿಲ್ಲಿಸಿದ್ದಾರೆ.
ಈ ಪ್ರದೇಶದಲ್ಲಿ ಇರತಕ್ಕಂಥ ನೀರು ತುಂಬಾ ಅಪಾಯಕಾರಿ ಆದದ್ದು ಅನ್ನೋ ಸೂಚನೆಯನ್ನ ಕೊಡ್ತಾ ಇದೆ. ಇಂತಹ ಸುರಕ್ಷತಾ ವ್ಯವಸ್ಥೆ ಎಲ್ಲ ಕಡೆ ಇದ್ರೆ ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಿಂಧು ಅವರಿಗೆ. ಚಿತ್ರಸಲ್ಲಾಪ NS ಶಂಕರ್ ಬರೆದಿರುವಂಥದ್ದು. ನಮ್ಮ ದೇಶದ ಪುಷ್ಪೋದ್ಯಮದಲ್ಲಿ ಕರ್ನಾಟಕದ ಪಾಲೆಷ್ಟು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 25%, 50%, 75%, 100%. 25. 25% ಅಂತ ಹೇಳ್ತಾ ಇದ್ದಾರೆ. ಹೌದಾ ಶಿವಕುಮಾರ್? 50% ಸರ್. 50%. ಸರಿಯಾದ ಉತ್ತರ 75%. ಇಡೀ ಭಾರತದಲ್ಲಿ ಹೆಚ್ಚು ಹೂವುಗಳನ್ನ, ನಾನಾ ರೀತಿಯ ಹೂವುಗಳನ್ನ ಬೆಳಿತೇವೆ. ಬೆಳೆದದ್ದನ್ನ ಸ್ಥಳೀಯವಾಗಿ ಮಾರಾಟ ಮಾಡೋದ್ರ ಜೊತೆಗೆ ವಿದೇಶಕ್ಕೆ ರವಾನೆ ಮಾಡ್ತೇವೆ. ಹಾಗಾಗಿ ಹೂವುಗಳನ್ನ ಹರಾಜು ಹಾಕುವಂತ ಕೇಂದ್ರ ಬೆಂಗಳೂರಲ್ಲಿದೆ. ಯಾಕಂದ್ರೆ ನಾವೇ ನೇರವಾಗಿ ವಿದೇಶಕ್ಕೆ ಕಳಿಸೋದಕ್ಕೆ ಕಷ್ಟವಾಗಬಹುದು. ಹಾಗಾಗಿ ಈ ಒಂದು ಸ್ಥಳಕ್ಕೆ ಬಂದ್ರೆ ಅಲ್ಲಿನ ಹರಾಜಲ್ಲಿ ಭಾಗವಹಿಸಿ ನಮ್ಮ ಹೂವುಗಳನ್ನ ಮಾರಿದ್ರೆ ಆ ಸಂಸ್ಥೆ ಹೂಗಳನ್ನ ವಿದೇಶಕ್ಕೆ ಕಳಿಸುತ್ತೆ. ಆದ್ರೆ ಇಲ್ಲೊಂದು ಸಮಸ್ಯೆ ಆಗುತ್ತೆ. ಏನು ಆ ಸಮಸ್ಯೆ ಅಂದ್ರೆ, ಎಲ್ಲವೂ ಚೆನ್ನಾಗಿದ್ರೆ ಹೂಗಳ ವ್ಯಾಪಾರಕ್ಕೆ, ಮಾರಾಟಕ್ಕೆ ಏನು ಸಮಸ್ಯೆ ಇರೋಲ್ಲ. ಆದರೆ ಕೊರೋನಾ ಅಂತ ಸಮಸ್ಯೆ ಬಂದಾಗ ಯಾರು ಕೊಂಡ್ಕೋತಾರೆ ಹೂಗಳನ್ನು? ಮನೆಯಿಂದಲೇ ಹೊರಗೆ ಬರೋಲ್ವಲ್ಲ. ಹಾಗಾಗಿ ಈ ಕಳೆದ 1.5-2 ವರ್ಷಗಳಲ್ಲಿ ಹೂವಿನ ಉದ್ಯಮ ತೀರಾ ತಳಕ್ಕೆ ಬಂದಿತ್ತು. ಅಲ್ಲಿನ ಜನರು ಬಹಳ ಕಷ್ಟಪಟ್ಟರು ತಮ್ಮ ದೈನಂದಿನ ಬದುಕಿಗೂ. ಹಾಗಾಗಿ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಮಾಡಿದೆ. ಒಂದು ವೇಳೆ ತಾಜಾ ಹೂಗಳನ್ನು ಮಾರಲಿಕ್ಕೆ ಆಗಲಿಲ್ಲ ಅಂದ್ರೆ ಆ ಹೂಗಳು ವ್ಯರ್ಥ ಆಗಬಾರದು. ಅದನ್ನ ಸಮರ್ಪಕವಾಗಿ ಬಳಸ್ಕೋಬೇಕು. ಅದಕ್ಕೇನ್ ಮಾಡೋದು? ಹೂಗಳಿಂದ ಸುಗಂಧವನ್ನ ತೆಗೆಯೋದು. ಸುಗಂಧವನ್ನ ಮಾಡಿದ್ರೆ ತುಂಬಾ ಹಣ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೂಗಳನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ಹೂಗಳನ್ನ ಪುಡಿ ಮಾಡಿ ಊದುಬತ್ತಿ ತಯಾರಿಕೆಯಲ್ಲಿ, ಗಂಧದ ಕಡ್ಡಿ ತಯಾರಿಕೆಯಲ್ಲಿ ಅವನ್ನ ಬಳಸಿದ್ರೆ ಒಂದಷ್ಟು ಉಪಯೋಗ ಆಗುತ್ತೆ. ತಾಜಾ ಹೂಗಳನ್ನ ಮಾರಿದ್ರೆ ಏನು ಲಾಭ ಬರಬಹುದಾಗಿತ್ತೋ ಅಷ್ಟು ಲಾಭ ಅಲ್ದಿದ್ರು ಸ್ವಲ್ಪ ಮಟ್ಟಗಾದರೂ ಬದುಕೋದಿಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಆದರೂ ನಮಗೆ ದೊರೆಯುತ್ತೆ. ಹಾಗೆಯೇ ಹೂಗಳ ಪಕಡೆಗಳಲ್ಲಿ ಇರ್ತಕ್ಕಂಥ ಬಣ್ಣಗಳು ಏನಿದೆ, ಆ ಬಣ್ಣಗಳನ್ನ ಪ್ರತ್ಯೇಕಿಸಿ ಅದನ್ನು ಮಾರಾಟ ಮಾಡುವ ವ್ಯವಸ್ಥೆಯನ್ನ ಈಗ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೊರೋನಾ ಸಮಸ್ಯೆ ಅಂತಹ ಯಾವುದಾದರೂ ಬೇರೆ ಸಮಸ್ಯೆಗಳು ಬಂದರೆ ಆ ಸಂದರ್ಭದಲ್ಲಿ ಹೂವಿಂದ ಪೂರ್ಣ ಲಾಭ ಬರದೇ ಇದ್ರು ಹೂಗಳನ್ನು ಬೆಳೆದ ತಪ್ಪಿಗಾಗಿ ಉಪವಾಸ ಬೀಳೋದಂತೂ ಖಂಡಿತ ತಪ್ಪುತ್ತೆ. ಹಾಗಾಗಿ ಯಾರ ಬಳಿಯಾದರೂ 1 ಎಕರೆ 2 ಎಕರೆ ಸ್ಥಳ ಇದ್ರೆ ಅವರೊಂದು ಹಸಿರು ಮನೆಯನ್ನ ಕಟ್ಟಿ, ಗ್ರೀನ್ ಹೌಸ್ ಅನ್ನ ಕಟ್ಟಿ ಅದರಲ್ಲಿ ಹೂಗಳನ್ನ ಬೆಳೆದರೆ ಆ ಹೂಗಳನ್ನ ವಿದೇಶಕ್ಕೆ ರವಾನೆ ಮಾಡಿದ್ರೆ ಒಳ್ಳೆಯ ಹಣವನ್ನ ಸಂಪಾದನೆ ಮಾಡಬಹುದು. ಹಾಗಾಗಿ ನಮ್ಮ ಯುವ ಜನತೆ ಈ ಒಂದು ದಿಕ್ಕಿನಲ್ಲಿ ಹಾರ್ಟಿಕಲ್ಚರ್ ಅಥವಾ ಪುಷ್ಪೋದ್ಯಮ ಅಂತ ಏನಿದೆ ಈ ದಿಕ್ಕಲ್ಲಿ ಪ್ರವೇಶ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಶಿವಕುಮಾರ್ ಅವರಿಗೆ ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ. ಕರ್ನಾಟಕದಲ್ಲಿ ಲಿಂಗ ಅಂತರವು, ಜೆಂಡರ್ ಗ್ಯಾಪ್ ಪ್ರತಿಶತ ಎಷ್ಟಿದೆ? 28.6, 38.6, 48.6, 58.6. 38.6. ಹೌದಾ ಉಮಾ? ಉಮಾ ಅವರೇ,
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ 28.6 ಸರ್. 28.6, 38.6 ಆದರೆ ಸರಿಯಾದ ಉತ್ತರ 48.6. ಲಿಂಗ ಅಂತರ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅದು ಗೊತ್ತಿಲ್ಲ ಅಂದ್ರೆ ಇಡೀ ಪ್ರಶ್ನೆಯ ಅರ್ಥವಾಗೋಲ್ಲ, ಪ್ರಶ್ನೆಯ ಮಹತ್ವ ನಮಗೆ ತಿಳಿಯಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಬೇರೆ, ಹೆಣ್ಣು ಮಕ್ಕಳು ಬೇರೆ, ಇಬ್ಬರಿಗೂ ಸರಿಸಮಾನವಾದ ಆದ್ಯತೆ ನಾವು ಕೊಡ್ತಾ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ತಾಯಿ ಗರ್ಭವನ್ನ ಧರಿಸಿದಾಗ ಗಂಡು ಮಗು ಇದೆಯಾ ಹೆಣ್ಣು ಮಗು ಇದೆಯಾ ಅನ್ನೋದನ್ನ ತಿಳ್ಕೊಂಡು, ಹೆಣ್ಣು ಮಗು ಇದ್ರೆ ಆ ಮಗುವನ್ನ ಭ್ರೂಣ ಹಂತದಲ್ಲೇ ತೆಗೆಸಿ ಹಾಕೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಅಕಸ್ಮಾತ್ ಆ ಹೆಣ್ಣು ಮಗು ಹುಟ್ಟಿದ್ರೆ ಅದಕ್ಕೆ ಹೊಟ್ಟೆ ತುಂಬ ಊಟ ಕೊಡಲ್ಲ, ಶಾಲೆಗೆ ಕಳಿಸಲ್ಲ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋಳಿಗೆ ವಿದ್ಯೆ ಯಾಕೆ, ಓದು ಯಾಕೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಶಾಲೆಗೆ ಹೋಗೋದು ಹೆಚ್ಚಾಗಿದೆ ಹೆಣ್ಣು ಮಕ್ಕಳು. ಯಾಕಂದ್ರೆ ಅಲ್ಲಿ ಬಿಸಿ ಊಟ ಕೊಡ್ತಾರೆ. ಒಂದು ಹೊಟ್ಟೆ ಊಟ ಕಡಿಮೆ ಆದ್ರೆ ಅಷ್ಟೇ ಸಾಕು. ಸತ್ಯ ಒಂದು ಗೊತ್ತಾ, ನಾನು ಕಂಡಾರೆ ಕಂಡಂತ ಸತ್ಯ, ಅನೇಕ ಹೆಣ್ಣು ಮಕ್ಕಳು ಇಡೀ ದಿನದಲ್ಲಿ ಒಂದೇ ಒಂದು ಊಟ ಮಾಡ್ತಾರೆ. ಶಾಲೆಯಲ್ಲಿ ಏನು ಊಟ ಕೊಡ್ತಾರೆ ಅದನ್ನೇ ಹೊಟ್ಟೆ ತುಂಬ ತಿಂತಾರೆ. ಅದುವೇ ಉಪಾಹಾರ, ಅದುವೇ ಮಧ್ಯಾಹ್ನದ ಊಟ, ಅದುವೇ ಸಂಜೆಯ ತಿಂಡಿ, ಅದುವೇ ರಾತ್ರಿ ಊಟ. ಹೀಗೆ ಭೇದ ಭಾವ ಪ್ರತಿಯೊಂದು ಘಟ್ಟದಲ್ಲೂ ಇದೆ. ಪ್ರತಿಯೊಂದು ರಾಜ್ಯದಲ್ಲೂ ಕರ್ನಾಟಕಕ್ಕಿಂತಲೂ ತೀವ್ರ ಸ್ವರೂಪದಲ್ಲಿದೆ. ಆದರೆ ಕರ್ನಾಟಕದಲ್ಲಿ 48.6 ಅಂತ ಹೇಳಿದ್ರೆ ಏನು ಅದರ ಅರ್ಥ ಅಂತ ಹೇಳಿದ್ರೆ, ಗಂಡು ಮಕ್ಕಳು 50% ಅಂತ ನಾವು ಪರಿಗಣಿಸಿದ್ರೆ, ಹೆಣ್ಣು ಮಕ್ಕಳು 48.6 ಅಂದ್ರೆ ಗಂಡು ಮಕ್ಕಳಿಗೆ ಹೆಚ್ಚು ಕಡಿಮೆ ಹತ್ತಿರದಲ್ಲಿದ್ದಾರೆ. ಅಂದ್ರೆ ಏನು? ಉನ್ನತ ಶಿಕ್ಷಣಕ್ಕೆ ಬರುವಂತ ಗಂಡು ಹೆಣ್ಣು ಮಕ್ಕಳ ಪ್ರಮಾಣ ಏನಿದೆ, ಆ ಪ್ರಮಾಣವನ್ನ ಲೆಕ್ಕಕ್ಕೆ ತಗೊಂಡಾಗ ಹೆಣ್ಣು ಮಕ್ಕಳು ತುಂಬಾ ಮುಂದೆ ಬಂದಿದ್ದಾರೆ ಸ್ನಾತಕೋತ್ತರ ಶಿಕ್ಷಣವನ್ನ ಪಡೆಯೋದಿಕ್ಕೆ. ಹಾಗಾಗಿ ಕರ್ನಾಟಕದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಪುಣ್ಯವಂತರು. ಬೇರೆ ರಾಜ್ಯಗಳಲ್ಲಿ ಇರುವಂತಹ ಹೆಣ್ಣು ಮಕ್ಕಳಲ್ಲಿ 17%, 18%, 20% ಇಷ್ಟು ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಬಂದ್ರೆ ಅದೇ ದೊಡ್ಡ ಸಾಧನೆ. ಹಾಗಾಗಿ ಕರ್ನಾಟಕದಲ್ಲಿ ನಿಜಕ್ಕೂ ಆರೋಗ್ಯಕರ ವಾತಾವರಣ ಕ್ರಮೇಣ ಹೆಚ್ಚುತ್ತಾ ಇದೆ ಅಂತ ನಾವು ಭಾವಿಸಬಹುದು. ಉಮಾ ಅವರೇ, ತಮ್ಮ ಪುಸ್ತಕ ಮತ್ತು ಪ್ರಶ್ನೆ. 2 ಕಣ್ಣು ಒಂದೇ ದೃಷ್ಟಿ, ಸುಧಾ ಶರ್ಮಾ ಚವತ್ತಿ ಸಂಪಾದಿಸಿರುವ ಪುಸ್ತಕ. ಕರ್ನಾಟಕವು ಎಷ್ಟು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಪರಿಗಣಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಎಂದು ಪರಿಗಣಿಸಿದೆ? 5.64, 6.4, 7.4, 8.6. 8.6 ಸರ್. 8.6 ಅಂತ ಹೇಳ್ತಾ ಇದ್ದಾರೆ. 6.64 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 6.64. ಏನಿದು ಪರಿಗಣಿತ ಅರಣ್ಯ ಅಂದ್ರೆ ಅದನ್ನ ತಿಳ್ಕೋಬೇಕು. ನಮ್ಮ ಕರ್ನಾಟಕದಲ್ಲಿ ಸುಮಾರು 21.6% ಪ್ರದೇಶದಲ್ಲಿ ಕಾಡು ಇದೆ ಅಂತ ಅಂಕೆ ಸಂಖ್ಯೆಗಳು ಹೇಳುತ್ತೆ. ಆದರೆ ವಾಸ್ತವದಲ್ಲಿ ಅಷ್ಟು ಕಾಡಿದೆಯಾ ನಮ್ಮ ರಾಜ್ಯದಲ್ಲಿ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ವಿಶೇಷ ಏನು ಅಂದ್ರೆ, ಅನೇಕ ಕಡೆ ಭೂಮಿ ಏನಿದೆ, ಸರ್ಕಾರಿ ಭೂಮಿ, ಅಲ್ಲಿ ಸಾಕಷ್ಟು ಮರಗಳಿರುತ್ತವೆ, ಆದರೆ ಅದನ್ನು ಕಾಡು ಅಂತ ಪರಿಗಣಿಸಿರಲ್ಲ. ಹಾಗಾಗಿ ನಮ್ಮ ನ್ಯಾಯಾಲಯ ಏನ್ ಮಾಡ್ತು ಅಂದ್ರೆ, ಯಾವ ಪ್ರದೇಶದಲ್ಲಿ 60%ಕ್ಕಿಂತಲೂ ಹೆಚ್ಚಿನ ಪ್ರದೇಶ ಮರಗಳಿಂದ ಆವೃತವಾಗಿದ್ರೆ ಆ ಪ್ರದೇಶವನ್ನ ಡೀಮ್ಡ್ ಫಾರೆಸ್ಟ್, ಪರಿಗಣಿತ ಅರಣ್ಯ ಅಂತ ಭಾವಿಸ್ಬೇಕು.
ಸರ್ಕಾರ ಆ ಭಾಗವನ್ನ ಕಾಡಿಗೆ ಸೇರಿಸಿ ಅಲ್ಲಿ ಜನಚಟುವಟಿಕೆಯನ್ನ ನಿಲ್ಲಿಸಿ ಪೂರ್ಣ ರೂಪದ ಕಾಡು ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಒಂದು ಆದೇಶವನ್ನ ಹೊರಡಿಸಿದೆ. ಈ ಆದೇಶದ ಅನ್ವಯ ಕರ್ನಾಟಕದಲ್ಲಿ 6.64% ಲಕ್ಷ ಹೆಕ್ಟೇರಷ್ಟು ಭೂಮಿಯಲ್ಲಿ ಇವತ್ತು 60%ಕ್ಕಿಂತಲೂ ಹೆಚ್ಚಿನ ಕಾಡಿದೆಯಂತೆ. ಅಂದ್ರೆ ಇವೆಲ್ಲವೂ ಕಾಡು ಅಂತ ಪರಿಗಣಿತವಾದರೆ ಆಗ ಮತ್ತಷ್ಟು ಹಸಿರಿನ ಲೆಕ್ಕಾಚಾರ ನಮ್ಮ ರಾಜ್ಯಕ್ಕೆ ಸೇರುತ್ತೆ. ಜೊತೆಯಲ್ಲಿ ಆ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಿದರೆ ನಮಗೆ ಒಳ್ಳೆ ಮಳೆ ಬರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಎರಡನೆಯ ಸುತ್ತನ್ನ ಮುಗಿಸಿ ಈಗ ಮೂರನೆಯ ಸುತ್ತಿಗೆ ಬಂದಿದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಅಕ್ಷರಗಳನ್ನ ಜೋಡಿಸಿ. 8 ಕನ್ನಡ ಅಕ್ಷರಗಳನ್ನ ಕೊಡ್ತೇವೆ, ಅವುಗಳನ್ನ ಜೋಡಿಸ್ಬೇಕು. ಅರ್ಥವತ್ತಾದ ನುಡಿಗಟ್ಟು, ಗಾದೆ ಇಲ್ಲ ವಾಕ್ಯವನ್ನ ರೂಪಿಸಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್, ಎರಡನೆಯವರು ತಕ್ಷಣ ಉತ್ತರವನ್ನ ಕೊಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಗಡಿನಾಡು ನುಡಿಸೊಗಡು ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಂತ ಪುಸ್ತಕ. ಈ ಅಕ್ಷರಗಳನ್ನ ಜೋಡಿಸಿ. ರು, ತಿ, ತ, ದು, ನ, ರ, ಇ, ವು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಶರಣಬಸವ, ತಮ್ಮ ಉತ್ತರ. ಸರ್ ಗೊತ್ತಾಗ್ತಿಲ್ಲ ಸರ್ ನನಗೆ. ಗೊತ್ತಾಗ್ತಾ ಇಲ್ಲ. ಸಿಂಧು, ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ತಾಯಿ ಋಣವು ತೀರದು. ಯಾವ ಋಣಮ್ಮ? ತಾಯಿ ಋಣವು ತೀರದು. ತಾಯಿ ಋಣವು ತೀರದು. 8 ಅಕ್ಷರ ಇದೆಯಮ್ಮ ತಮ್ಮ ಉತ್ತರದಲ್ಲಿ. ಹಾ ಸರ್. ನೋಡಿ ಲೆಕ್ಕ ಹಾಕಿ. 1 ಅಕ್ಷರ ಬಿಟ್ಟಿದ್ದೀರಾ? ಇಲ್ಲ ಸರ್. ಹೇಳಿ, ಉತ್ತರ ಹೇಳಿ. ತಾಯಿ ಋಣವು ತೀರದು. ಉತ್ತರವನ್ನ ನೋಡೋಣ. ತಾಯಿ ಋಣವು ತೀರದು ಉತ್ತರ ಸರಿಯಾಗಿದೆ. ಸಿಂಧು, ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ತಾಯಿ ಋಣವು ತೀರದು ಅಂತ ಹೇಳ್ತಾ ಇದ್ದಾರೆ, ಹೌದಾ? ತಮಗೇನನ್ಸುತ್ತೆ? ಹೇಳಿ, ತಮ್ಮ ಮನಸ್ಸಿಗೆ ಹೇಳಿ ಸಿಂಧು. ಸರ್, ತಾಯಿ ಅನ್ನೋ ಪದಕ್ಕೆ ಬೆಲೆನೆ ಕಟ್ಟಕ್ ಆಗಲ್ಲ ಸರ್. ಯಾಕಮ್ಮ? ಸರ್, ನಾವು ಹುಟ್ಟಿದಾಗಿನಿಂದ ಹಿಡಿದು ಎಷ್ಟೇ ಎತ್ತರ ಬೆಳೆದ್ರು ಕೂಡ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಜೊತೆಯಾಗಿ ನಮ್ಮನ್ನ ಏನೇ ತಪ್ಪು ಮಾಡಿದ್ರು ತಿದ್ದಿ ನಮಗೆ ಮಾರ್ಗದರ್ಶನ ಹೇಳೋ ಅಂದ್ರೆ ತಾಯಿ. ಆಮೇಲೆ ಅಮ್ಮ ಅಂತಂದ್ರೆ ನಾವು ಏನೇ ಮಾಡಿದ್ರು ಕೂಡ ಫಸ್ಟ್ ಮನೆಗೆ ಹೋದ ತಕ್ಷಣ ನಮಗೆ ನೆನಪಾಗದೆ ಅಮ್ಮ. ಏನೇ ಕೆಲಸ ಮಾಡ್ಲಿ, ಹೊರಗಡೆ ಎಲ್ಲೇ ಹೋಗಿದ್ರು ಕೂಡ ಮನೆಗೆ ಹೋದ ತಕ್ಷಣನೇ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳೋದನ್ನ ಮಾತ್ರ ಮರೆಯಲ್ಲ ಸರ್. ನಾವ್ ಏನೇ ಮಾಡಿದ್ರು ನಮ್ ಮನೇಲಿ ಬೇರೆ ಯಾರು ಬೈದ್ರು ಕೂಡ ಅಮ್ಮ ಮಾತ್ರ
ಮುದ್ದಾಗಿನೇ ಅದನ್ನ ತಿಳಿಸಿ ಹೇಳ್ತಾಳೆ ಸರ್. ಹೌದಾ? ಮುದ್ದು ಮಾಡ್ತಾಳ ಅಮ್ಮ? ಹಾ ಸರ್. ನಮ್ಮಮ್ಮ ಚೆನ್ನಾಗಿ ಹೊಡಿತಾ ಇದ್ರು ನನಗೆ. ತಪ್ಪು ಮಾಡಿದ್ರಾಗ ಹೊಡೆದು ಬುದ್ಧಿ ಹೇಳ್ತಾರೆ ಸರ್. ಹೌದಾ? ಮುದ್ದಾಗಿನೇ ಬುದ್ಧಿ ಹೇಳ್ತಾರೆ ಸರ್. ಅಂದ್ರೆ ತಪ್ಪು ಮಾಡಿದಾಗ ಅಮ್ಮನೂ ಹೊಡಿತಾರೆ. ಹೌದು ಸರ್. ಅಂದ್ರೆ ಏನು, ನಾವು ತಪ್ಪು ಮಾಡಬಾರ್ದು ಅಂತ? ಅಲ್ಲ ಸರ್, ಅದ್ರ ಹಿಂದಿನ ಉದ್ದೇಶ ಇಷ್ಟೇ, ತಪ್ಪು ಈ ಸಲ ಆಗಿರೋದನ್ನ ಮತ್ತೆ ಆ ತಪ್ಪು ನಾವು ಮಾಡಬಾರ್ದು ಅಂತ ಅಷ್ಟೇ. ಹಾ, ಅಮ್ಮ ತುಂಬಾ ಒಳ್ಳೆಯವರು ಅಂತ ತಾವು ಹೇಳ್ತೀರಲ್ಲ. ಮಹಾಭಾರತದಲ್ಲಿ ಕುಂತಿ ಕರ್ಣನಿಗೆ ತುಂಬಾ ಅನ್ಯಾಯ ಮಾಡ್ಲಿಲ್ವಾ ಸರ್? ಆದ್ರೆ ಆ ಸಂದರ್ಭ ಆ ರೀತಿಯಾಗಿತ್ತು ಸರ್. ಯಾಕಂದ್ರೆ ಯಾವ ರೀತಿ? ಕರ್ಣ ಅವಳ ಮದ್ವೆ ಆಗೋದಕ್ಕಿಂತ ಮುಂಚೆನೆ ಆಕೆ ಆ ಮಂತ್ರನ ಪ್ರಯೋಗ ಮಾಡಿದ್ರಿಂದ ಹುಟ್ಟಿರ್ತಾನೆ. ಅದನ್ನ ಹೇಳಿದ್ರೆ ಈ ಉಳಿದ ತನ್ನ ವೈವಾಹಿಕ ಜೀವನ ಎಲ್ಲ ಹಾಳಾಗ್ತಾ ಇರುತ್ತಲ್ಲ ಸರ್. ಹಾಗಾಗಿ ಅದು ಒಪ್ಕೊಂಡೆ, ಅದೆಲ್ಲ ಒಪ್ಕೋತೀನಿ ನಾನು. ಆದರೆ ತೊಟ್ಟ ಬಾಣವನ್ನ ತೊಡಬೇಡ ಅಂತ ಹೇಳಿದ ತಪ್ಪಲ್ವಾ ಸರ್? ಮತ್ತೆ ಕರ್ಣ ಏನಾದ್ರೂ ಅದೇ ಬಾಣನ ಉಪಯೋಗಿಸಿದ್ರೆ ತನ್ನ ಇನ್ನ ಉಳಿದ 5 ಜನ ಮಕ್ಕಳಿಗೆ ಮೋಸ ಸತ್ತೋಗ್ತಾ ಇದ್ರಲ್ಲ ಸರ್. ಅಂದ್ರೆ ಕರ್ಣ ಸಾಯ್ಬೋದಾ? ಕರ್ಣ ಒಬ್ಬ ಪರಾಕ್ರಮಿ ಅಥವಾ ಶೂರ ಅಲ್ವಾ ಸರ್? ಹಾ, ಅರ್ಜುನನು ಶೂರನೇ. ಆದ್ರೆ ಕರ್ಣನ ಹತ್ರ ಇದ್ದ ಬ್ರಹ್ಮಾಸ್ತ್ರ ಏನಾದ್ರು ಮತ್ತೆ ಅವನು ಉಪಯೋಗಿಸಿದ್ರೆ ಪಾಂಡವರೆಲ್ಲ ಯಾರಾದ್ರೂ ಒಬ್ರು ಸತ್ತೋಗ್ತಾ ಇದ್ರಲ್ಲ ಸರ್. ಇಲ್ಲಮ್ಮ, ಅರ್ಜುನನ ಹತ್ರವೂ ಬ್ರಹ್ಮಾಸ್ತ್ರ ಇತ್ತು. ಅಶ್ವತ್ಥಾಮನ ಜೊತೆ ಯುದ್ಧ ನಡೆಯುತ್ತೆ. ಕೊನೆಯಲ್ಲಿ ಇಬ್ರು ಬ್ರಹ್ಮಾಸ್ತ್ರ ಬಿಡ್ತಾರೆ. ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟದ್ದನ್ನ ವಾಪಸ್ ತಗೋತಾನೆ. ಅಶ್ವತ್ಥಾಮನ ಕೈಯಲ್ಲಿ ಆಗಲ್ಲ. ಆದ್ರೆ ಇಲ್ಲಿ ದೊಡ್ಡವರು ಕೊಡುವಂತ ಉದಾಹರಣೆ ಇದು, ವಿವರಣೆ ಏನು ಅಂದ್ರೆ, ಧರ್ಮ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳನ್ನ ರಕ್ಷಿಸೋದು ತಾಯಿಯ ಹೊಣೆ. ಧರ್ಮ ಮಾರ್ಗವನ್ನ ಬಿಟ್ಟು ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ ಬಲಿ ಕೊಟ್ಟರು ತಪ್ಪಿಲ್ಲ ಅನ್ನೋ ಪಾಠವನ್ನ ಇಲ್ಲಿ ಕುಂತಿ ನಮಗೆ ಹೇಳ್ತಾಳೆ. ಇದು ವಿವರಣೆ ಅಂತ ಹೇಳ್ತಾರೆ. ಸರಿಯೋ ತಪ್ಪೋ ಅದು ಬೇರೆ ವಿಚಾರ. ಆದ್ರೆ ಈ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ? ಸರ್, ಯಾಕಂದ್ರೆ ಕರ್ಣ ದುರ್ಯೋಧನ ಜೊತೆ ಇರ್ತಾನಲ್ವಾ ಸರ್? ಹೌದಮ್ಮ, ಹೌದು. ಬಹಳ ಚೆನ್ನಾಗಿ ಉತ್ತರ ಕೊಟ್ರಿ, ಹಾಗೆ ವಿವರಣೆಯನ್ನು ಕೊಟ್ಟಿದ್ದೀರಾ. ಈಗ ಅವಕಾಶ ತಮ್ಗೆ ಬರ್ತಾ ಇದೆಯಾ ಸಿಂಧು? ಸರ್, ತಮ್ಗೆ ಬರ್ತಾ ಇದೆ. ಹಾಲು ಮತ ಸಂಸ್ಕೃತಿ, ಪ್ರೊಫೆಸರ್ FT ಹಳ್ಳಿಕೇರಿ ಬರೆದಿರುವಂತದ್ದು. ಡೇ ರೇ ಡ ರ ಧ ರಿ ವ ಸು. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ ಸಿಂಧು. ಸರ್, ಉತ್ತರ ಕೊಡ್ತೀರಾ? ಗೊತ್ತಾಗ್ತಾ ಇಲ್ಲ, ಬಟ್ ಪ್ರಯತ್ನಿಸಿ. ಬೆದರಿರೆ ವಧಾರಿಸು. ಏನ್ ಹಾಗಂದ್ರೆ? ಗೊತ್ತಾಗ್ತಾ ನೋಡೋಣ, ಇಲ್ಲ ಶಿವಕುಮಾರ್ ಸರ್. ಅವರನ್ನು ಕೇಳೋಣ. ಶಿವಕುಮಾರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಕುಮಾರ್ ಸರ್, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಸಿಂಧು, ಸ್ವಲ್ಪ ಪ್ರಯತ್ನಿಸ್ತೀರಾ? ಬೆದರಿರೆ ಧಾವರಿಸು. ಸರಿಯಮ್ಮ, ಉತ್ತರವನ್ನ ನೋಡು.
ಸುರಿದ ಬೆವರ ಧಾರೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಶಿವಕುಮಾರ್, ಈಗ ಅವಕಾಶ ತಮಗೆ. ಒಂದಿಷ್ಟು ಪ್ರೇಮಾಲಾಪ, ಡಾಕ್ಟರ್ ವೀಣಾ ಬನ್ನಂಜೆ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಯಾ ನೋ ಲಿ ರಿ ವು ಹೇ ಲ ಗಿ. ಸರ್, ಹೇಳಿ ಶಿವಕುಮಾರ್. ಯಾರಿಗಿಲ್ಲ ಹೇಳಿ ನೋವು. ಯಾರಿಗಿಲ್ಲ ಹೇಳಿ ನೋವು. ಹೌದಾ ಉಮಾ? ಹೌದು ಸರ್. ಸರಿಯಾಗಿದ್ಯಾ? ಹಾ ಸರ್, ಸರಿ. ಹೇಳಿ ಯಾರಿಗಿಲ್ಲ ನೋವು, ಯಾರಿಗಿಲ್ಲ ನೋವು ಹೇಳಿ, ನೋವು ಹೇಳಿ ಯಾರಿಗಿಲ್ಲ. ಹೇಗೆ ಹೇಳಿದ್ರು ಒಂದೇ ಅರ್ಥದಲ್ಲಿ ಏನೋ ಅಂತಹ ಬದಲಾವಣೆ ಆಗೋಲ್ಲ. ಹಾಗಾಗಿ ಉತ್ತರ ಸರಿ ಅಂತ ತಗೋಬಹುದಾ ತಗೋಬಹುದು. ಶಿವಕುಮಾರ್? ತಗೋಬಹುದಲ್ವಾ? ಹಾ ಸರ್. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಉಮಾ ಅವರಿಗೆ ಬರ್ತಾ ಇದೆ. ಉಮಾ ಅವರೇ, ತಮ್ಮ ಪುಸ್ತಕ ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು, ಡಾಕ್ಟರ್ ಸರ್ಜು ಕಾಟ್ಕರ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಲೊ ತು ದಾ ಕ ಡೆ ರಿ ವ ಇ. ಉಮಾ, ಉಮಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲೋಕದಾರಿ ಕಡೆದಾಯಿತು. ಇನ್ನೊಂದ್ಸಲ ಹೇಳಿ. ಲೋಕದಾರಿ ಕಡೆದಾಯಿತು. 8 ಅಕ್ಷರ ಇದೆಯಾ? ಹಾ ಹೇಳಿ ಶರಣಬಸವ. ಸರ್, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಆರಿ ಕವಲೊಡೆಯಿತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರನೇ ಸುತ್ತನ್ನ ಮುಗಿಸಿ ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 4ನೇ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ನಮ್ಮ ಪ್ರಶ್ನೋತ್ತರಿ 3 ಪ್ರಶ್ನೆಗಳು ಮತ್ತು 4 ಉತ್ತರಗಳು. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಜೋಡಿಸಿ ಹೇಳಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್,
ಎರಡನೆಯವರು ತಕ್ಷಣ ಉತ್ತರವನ್ನ ನೀಡಬೇಕಾಗುತ್ತೆ. ಪ್ರತಿ ಸರಿ ಉತ್ತರಕ್ಕೆ +10 ಅಂಕ, ಅಂದ್ರೆ 30 ಅಂಕಗಳನ್ನ ಗೆಲ್ಲಬಹುದು. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಪುಸ್ತಕ ಬನ್ನಂಜೆ ಗೋವಿಂದಾಚಾರ್ಯ ಬರೆದ ಇನ್ನಷ್ಟು ಹೇಳದೆ ಉಳಿದದ್ದು ಎನ್ನುವ ಪುಸ್ತಕ, ಬದುಕು ಬದಲಿಸಬಹುದು ನೇಮಿಚಂದ್ರ ಬರೆದಿರುವಂತದ್ದು. ಕಂಬಾರ ಕಾವ್ಯ ಕಾರಣ ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಿರುವಂತದ್ದು. ಎ ಪಟ್ಟಿಯಲ್ಲಿ ಇಳಿತೆಗೆ, ಇಳುಕಲು, ಇಳುವರಿ ಎನ್ನುವ 3 ಪ್ರಶ್ನೆಗಳು. ಬಿ ಪಟ್ಟಿಯಲ್ಲಿ ಮಾರಾಟ, ನಿವಾಳಿಸು, ಉತ್ಪನ್ನ, ಇಳಿಜಾರಾದ ಪ್ರದೇಶ ಎನ್ನುವ ಉತ್ತರಗಳು. ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಜೋಡಿಸಬೇಕಾಗುತ್ತೆ. 1 ನಿಮಿಷದ ಅವಕಾಶ. ಶರಣಬಸವ, ಇಳಿತೆಗೆ. ಸರ್ ಉತ್ಪನ್ನ. ಉತ್ಪನ್ನ. ಇಳುಕಲು. ಇಳುಕಲು. ಇಳಿಜಾರದ ಪ್ರದೇಶ. ಇಳುವರಿ. ಮಾರಾಟ. ಮಾರಾಟ. ಸಿಂಧು ತಮ್ಮ ಉತ್ತರ ಇಳಿತೆಗೆ. ಸಿಂಧು ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಾ ಸರ್. ಇಳಿತೆಗೆ ಅಂದ್ರೆ ಮಾರಾಟ ಸರ್. ಮಾರಾಟ. ಹಾ. ಇಳುಕಲು. ಇಳಿಜಾರಾದ ಪ್ರದೇಶ. ಇಳುಕಲು. ಇಳುವರಿ. ಇಳುಕಲು, ಇಳಿಜಾರಾದ ಪ್ರದೇಶ. ಇಳುವರಿ, ಉತ್ಪನ್ನ. ಉತ್ತರವನ್ನ ನೋಡ್ತಾ ಹೋಗೋಣ. ಇಳಿತೆಗೆ ಅಂದ್ರೆ ನಿವಾಳಿಸೋದು. ದೃಷ್ಟಿ ಆಗ್ಬಿಟ್ಟಿದೆ ಅಂತ ಹೇಳಿ ಅಮ್ಮನೋ ಅಜ್ಜಿನೋ ಬಂದು ಕೆಂಪು ನೀರನ್ನ ತಗೊಂಡು ಅಥವಾ ಪೊರಕೆ ತಗೊಂಡು ನಿವಾಳಿಸ್ತಾರೆ. ಆ ನಿವಾಳಿಸೋದಿಕ್ಕೆ ಇಳಿತೆಗೆ ಅನ್ನೋದು ಇನ್ನೊಂದು ಹೆಸರು. ಇಳುಕಲು ಅಂದ್ರೆ ಇಳಿಜಾರಾದ ಪ್ರದೇಶ. ಇಳುವರಿ ಅಂತ ಹೇಳತ್ತಂದ್ರೆ ಉತ್ಪನ್ನ. 1 ಎಕರೆಗೆ ಎಷ್ಟು ಇಳುವರಿ ಅಂತ ಕೇಳ್ತಾರೆ. 1 ಎಕರೆಯಲ್ಲಿ ಭತ್ತನೋ ಗೋಧಿನೋ ರಾಗಿನೋ ಉತ್ಪನ್ನ ಎಷ್ಟಾಗಿದೆ ಅನ್ನೋದಕ್ಕೆ ಇಳುವರಿ ಅಂತ ಹೇಳ್ತೇವೆ. ಶರಣಬಸವ ಅವರು ಇಳುಕಲು ಅನ್ನೋದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರಲ್ವಾ? ಇನ್ಯಾವುದಕ್ಕಾದ್ರೂ ಕೊಟ್ಟಿದ್ದೀರಾ? ಇಲ್ಲ ಸರ್. ಅದೊಂದಕ್ಕೆ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸಿಂಧು ಅವರಿಗೆ. ಕೊರೋನಾ ಕಾಲದ ಕವಿತೆಗಳು, ಭಗವದ್ಗೀತೆ, ಕುಂದಲತಾ ಮಲಯಾಳಂನ ಮೊದಲ ಕಾದಂಬರಿ, ಆರಡೆಬಿ, ಶುಂಠಿ, ಕಾರಗೆಣಸು, ದಟ್ಟವಾದ ಕಾಡು, ಕಾರಣಿಕ ಅರಸಿನ, ಭವಿಷ್ಯ ಹೇಳುವ ಪೂಜಾರಿ. 1 ನಿಮಿಷದ ಅವಕಾಶ.
ಸರ್, ಹೇಳಿ ಸಿಂಧು. ಕಾರಡವಿ, ದಟ್ಟವಾದ ಕಾಡು, ಕಾರಗೆಣಸು, ಕಾರಗೆಣಸು, ಶುಂಠಿ, ಕಾರಣಿಕ, ಭವಿಷ್ಯ ಹೇಳುವ ಪೂಜಾರಿ. ಶಿವಕುಮಾರ್, ಇದೇ ಉತ್ತರವ ಬೇರೆದುಂಟಾ? ಸರ್ ಇದೇ ಉತ್ತರ ಸರ್. ಇದೇ ಉತ್ತರ. ಕಾರಡವಿ, ದಟ್ಟವಾದ ಅರಣ್ಯ, ಕಾರಗೆಣಸು, ಶುಂಠಿ, ಕಾರಣಿಕ, ಭವಿಷ್ಯ ಹೇಳುವ ಪೂಜಾರಿ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಸಿಂಧು ಅವರು. 3 ಪುಸ್ತಕಗಳನ್ನ ಸಿಂಧು ಅವರಿಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಬಂದಿದೆ ಶಿವಕುಮಾರ್ ಅವರಿಗೆ. 3 ಪುಸ್ತಕ. ಲೋಕಾಂತದ ಕಾವು, ಮೋಹನ ಕುಂಟಾರ್ ಬರೆದಿರುವಂಥದ್ದು, ಡಾಕ್ಟರ್ ಡಿ.ವಿ. ಪ್ರಸಾದ್ ಅವರು ಬರೆದ ಧ್ವನಿಮುದ್ರಿತ ಪುಸ್ತಕ ಗಲ್ಲುಗಂಬದ ಆತಂಕದಲ್ಲಿ, ಲಂಡನ್ ಡೈರಿ ಯೋಗೀಂದ್ರ ಮರವಂತೆ ಬರೆದಿರುವಂಥದ್ದು. ನಸುಗುನ್ನಿ, ನಳಪಾಕ, ನಸರಾಣಿ ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ರುಚಿಯಾದ ಅಡುಗೆ, ಕೀಟಲೆಯ ವ್ಯಕ್ತಿ, ಹಸಿರು ತರಕಾರಿ, ಅಲ್ಪ. ಶಿವಕುಮಾರ್ ಸರ್. ನಸುಗುನ್ನಿ, ಕೀಟಲೆಯ ವ್ಯಕ್ತಿ. ಕೀಟಲೆಯ ವ್ಯಕ್ತಿ. ನಳಪಾಕ, ರುಚಿಯಾದ ಅಡುಗೆ. ನಸರಾಣಿ, ಅಲ್ಪ. ಅಲ್ಪ. ಉಮಾ, ಇದೇ ಉತ್ತರವ ಬೇರೆ ಉತ್ತರನ? ಇದೆ ಸರ್. ಇದೇ ಉತ್ತರ. ನಸುಗುನ್ನಿ, ಕೀಟಲೆಯ ವ್ಯಕ್ತಿ, ನಳಪಾಕ, ರುಚಿಯಾದ ಅಡುಗೆ, ನಸರಾಣಿ, ಅಲ್ಪ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಶಿವಕುಮಾರ್ ಅವರು. 3 ಪುಸ್ತಕ ಅವರಿಗೆ ಬಹುಮಾನವಾಗಿ ದೊರೀತಾ ಇದೆ. ಈಗ ಉಮಾ ಅವರಿಗೆ ಅವಕಾಶ ಬರ್ತಾ ಇದೆ. ಮಳೆ ಮಿಂದ ನೆಲ, ಮುಡ್ನಾಕೋಡು ಚಿನ್ನಸ್ವಾಮಿ ಬರೆದಿರುವಂಥದ್ದು, ಶಬ್ದ ವಿವೇಕ, ಪಾವೆಂ ಆಚಾರ್ಯ ಬರೆದಿರುವಂಥದ್ದು, 3ನೆಯ ಮಂತ್ರ ನಾಟಕದ ಪುಸ್ತಕ ಡಾಕ್ಟರ್ ಸರ್ಜೋ ಕಾಟ್ಕರ್ ಅನುವಾದ ಮಾಡಿದ್ದಾರೆ. ದಿನಪ, ದಿಗ್ಪತಿ, ದಿಗ್ಗಜ ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ದಿಕ್ಕನ್ನು ಬಟ್ಟೆಯನ್ನಾಗಿ ಉಳ್ಳವನು, ಅತಿಶ್ರೇಷ್ಠ, ದಿಕ್ಕಿನ ಒಡೆಯ, ಸೂರ್ಯ.
ಉಮಾರೆ. ಹಾ ಸರ್. ದಿನಪ. ಸೂರ್ಯ ಸರ್. ಸೂರ್ಯ. ಹಾ. ದಿಕ್ಪತಿ. ದಿಕ್ಪತಿ ದಿಕ್ಕಿನ ಒಡೆಯ. ದಿಗ್ಗಜ. ಅತಿ ಶ್ರೇಷ್ಠ. ದಿನಪ ಸೂರ್ಯ. ದಿಕ್ಪತಿ ದಿಕ್ಕಿನ ಒಡೆಯ. ದಿಗ್ಗಜ ಅತಿ ಶ್ರೇಷ್ಠ. ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. 3 ಪುಸ್ತಕಗಳು ತಮಗೆ ದೊರೀತಾ ಇವೆ. ವಿಕಾಸ್ ಬ್ಯಾಂಕ್, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆ ಶಾಖೆಯವರು ತಮ್ಮ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜ್ಞಾನ ದಾಸೋಹಕ್ಕೆ ಅವರು ಮುಂದಾಗಿರೋದು ಶ್ಲಾಘನೀಯವಾದ ವಿಚಾರ. ಇದುವರೆಗೆ ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂಕಗಳನ್ನು ವಿಜಯ್ ಅವರಿಂದ ತಿಳ್ಕೊಳ್ಳೋಣ. 4ನೇ ಸುತ್ತಿನ ಅಂತ್ಯದಲ್ಲಿ ಶರಣಬಸವ್ ಅವರಿಗೆ 20 ಅಂಕಗಳು ದೊರೆತಿದೆ. ಸಿಂಧು ಅವರಿಗೆ 70 ಅಂಕಗಳು ದೊರೆತಿವೆ. ಶಿವಕುಮಾರ್ ಅವರಿಗೆ 40 ಅಂಕಗಳು ದೊರೆತಿವೆ ಮತ್ತು ಉಮಾ ಅವರಿಗೆ 30 ಅಂಕಗಳು ದೊರೆತಿವೆ. ಬಹಳ ಒಳ್ಳೆಯದು. ಯೋಚನೆ ಮಾಡೋದೇನು ಬೇಕಿಲ್ಲ. ಇನ್ನೂ 4 ಸುತ್ತುಗಳಲ್ಲಿ ಸಾಕಷ್ಟು ಅಂಕಗಳನ್ನು ಗಳಿಸೋದಕ್ಕೆ ಅವಕಾಶ ಇದೆ. ಮುಂದೆ ಪ್ರಯತ್ನಿಸಬಹುದು ತಾವು. ಈಗ ಮುಂದಿನ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ನಮ್ಮ ವೀಕ್ಷಕರಿಗೆ ಮತ್ತೆ ಮನವಿ ಮಾಡ್ತಾ ಇದ್ದೇವೆ, ಸರಿ ಉತ್ತರಗಳನ್ನು ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9535015489. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 5ನೆಯ ಸುತ್ತು ನಮ್ಮ ಪದಬಂಧ. ಪದಬಂಧದಲ್ಲಿ ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. 3 ಶಬ್ದಗಳನ್ನು ಜೋಡಿಸಬೇಕಾಗುತ್ತೆ. 2ನೆಯವರು ತಕ್ಷಣ ಉತ್ತರ ಕೊಡಬೇಕು. ಸರಿ ಉತ್ತರಕ್ಕೆ +10 ಅಂಕ, ಒಟ್ಟು 30 ಅಂಕಗಳನ್ನು ಗೆಲ್ಲಬಹುದು. ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕವನ್ನು ಕೊಡೋದಿಲ್ಲ. 3 ಪುಸ್ತಕ ಪುಟಪಾಕ ಸತ್ಯೇಶನ್ ಬೆಳ್ಳೂರ್ ಬರೆದಿರುವಂಥದ್ದು. ಗುರು ಸಾರ್ವಭೌಮ ನಮನ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರ ಧ್ವನಿಯಲ್ಲಿ ಪ್ರವಚನ. ಸಂಶೋಧನಾ ಆಯಾಮಗಳು ಸಂಪಾದಕರು ಡಾಕ್ಟರ್ ಮಲ್ಲಯ್ಯ ಸಂಡೂರ್. ಈ ಪದಬಂಧವನ್ನ ಪೂರ್ಣಗೊಳಿಸಬೇಕಾಗಿದೆ. ತಮ್ಮ ಸುಳುಹುಗಳು ತಬ್ಬಿ ಬಾಗು, ತೊದಲು, ಕಕ್ಕ ಬಿಕ್ಕಿಯಾಗು, ಹಳೆಯ ಫೈಲುಗಳು ಬಿಗಿಯಾಗಿಲ್ಲ, ಅಳ್ಳಕವಾಗಿದೆ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಶರಣಬಸವ ಒಂದು ಉತ್ತರ. ಸರ್, ಎತ್ತರವಾದ ವ್ಯಕ್ತಿ. ತಬ್ಬಿಬ್ಬಾಗು, ತೊದಲು, ಕಕ್ಕಾಬಿಕ್ಕಿಯಾಗು ಎನ್ನುವ ಅರ್ಥ ಕೊಡುವಂತ 5 ಅಕ್ಷರಗಳ ಶಬ್ದ. ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಎರಡನೇದು ಗೊತ್ತಾಯ್ತಾ? ಹಳೆಯ ಫೈಲುಗಳು. ಅಂದ್ರೆ ಹಳೇದಾಗಿರುತ್ತಲ್ಲ ಸರ್. ಬಿಗಿಯಾಗಿಲ್ಲ, ಅಳ್ಳಕವಾಗಿದೆ ಎನ್ನುವ ಅರ್ಥ ಕೊಡುವ 3 ಅಕ್ಷರಗಳ ಶಬ್ದ. ಸಿಂಧು, ತಾವು ಪ್ರಯತ್ನಿಸಿ. ಒಂದು ಉತ್ತರ. ಸರ್, ಹಳೆಯ ಫೈಲುಗಳು ಅಂದ್ರೆ ಅಲ್ಲ, ಮೊದಲನೇದು ಗೊತ್ತಾಗ್ಲಿಲ್ಲ ಸರ್. ಮೊದಲೇ ಹಾಗಾದ್ರೆ ಮೊದಲನೇದು ನೋಡೋಣ, ಆ ನಂತರ ಉತ್ತರ ಕೊಡೋದಿಕ್ಕೆ ಪ್ರಯತ್ನ ಪಡಿ. ಮೊದಲನೇ ಉತ್ತರ ತಡಬಡಿಸು, ತಬ್ಬಿಬ್ಬಾಗು, ತೊದಲು, ಕಕ್ಕಾಬಿಕ್ಕಿಯಾಗು ಈ ಅರ್ಥ ಬರುತ್ತೆ. ಈಗ ಎರಡನೇದಕ್ಕೆ ಉತ್ತರ ಕೊಡಬಹುದು. ಗೊತ್ತಿದೆಯಾ ಶರಣಬಸವ? ಎರಡನೇದಕ್ಕೆ ಗೊತ್ತಿಲ್ಲ. ಹೇಳಿ ಸಿಂಧು. ಎರಡನೇದು ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ವಾ? ಕಡತ ಅಂತ ಹೇಳ್ತೇವೆ. ಮೂರನೇದು ಶರಣಬಸವ? ಇಲ್ಲ ಸರ್. ಸಿಂಧು ಸಡಿಲ. ಸಡಿಲ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ದೊರೆಯುತ್ತಾ ಇದೆ ಸಿಂಧು ಅವರಿಗೆ. ಈಗ ಅವಕಾಶ ಸಿಂಧು ಅವರಿಗೆ ಬರ್ತಾ ಇದೆ. 3 ಪುಸ್ತಕ. ಸಂತ್ಯಾಗ ನಿಂತಾನ ಕಬೀರ, ಗೋಪಾಲ ವಾಜಪೇಯಿ ಬರೆದಿರುವಂಥದ್ದು. ಮಾಟದೊಳಗಣ ನೋಟ, ಡಾಕ್ಟರ್ ಶಿವಾನಂದ ಎಚ್ ಭಟ್ಟನೂರ ಬರೆದಿರುವಂಥದ್ದು. ಶಾಂತಿ ಬೀಜಗಳ ಜತನ, ಡಾಕ್ಟರ್ ಪ್ರಕಾಶ್ ಗಾಖಾಡೆ ಬರೆದಿರುವಂಥದ್ದು. ಸುಳುಹುಗಳು. ಸುಳಿ ಸುಳಿಯಾಗಿ ಸುತ್ತುತ್ತಾ ಬರುವ ಗಾಳಿ, ಅಡವಿ, ಗಾದಿಯಲ್ಲಿ ಹಬ್ಬ. ಸಿಂಧು ಒಂದು ಉತ್ತರ. ಸುಂಟರ ಗಾಳಿ ಸರ್. ಸುಂಟರ ಗಾಳಿ ಉತ್ತರ ಸರಿಯಾಗಿದೆ. 2 ಉತ್ತರ. ಅಟವಿ ಸರ್. ಅಟವಿ ಉತ್ತರ ಸರಿಯಾಗಿದೆ. 3 ಉತ್ತರ. ಯುಗಾದಿ. ಯುಗಾದಿ ಅಥವಾ ಉಗಾದಿ 2 ಉತ್ತರಗಳು ಸರಿ. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಶಿವಕುಮಾರ್ ಅವರಿಗೆ ಬರ್ತಾ ಇದೆ. 3 ಪುಸ್ತಕ. ವಿವಕ್ಷ, ಡಾಕ್ಟರ್ ಲಲಿತಾ ಕೆಪಿ ಬರೆದಿರುವಂಥದ್ದು. ದಲಿತರ ಮೇಲಿನ ದೌರ್ಜನ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳು, ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸಲೆ ಬರೆದಿರುವಂಥದ್ದು. ಅಮೃತಮಯಿ, ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಬರೆದಿರುವಂಥದ್ದು. ರಾಮನ ತಮ್ಮನು ಮಹಾಮೈಗಳ್ಳ, ಒಗಟು, ಅಂಗಸಾಮು ಮಾಡುವ ಸ್ಥಳ. ಶಿವಕುಮಾರ್ 1 ನಿಮಿಷದ ಅವಕಾಶ.
ಶಿವಕುಮಾರ್, ಸರ್ ರಾಮನ ತಮ್ಮನು ಮಹಾಮೈಗಳ್ಳ ಯಾರು ಆತ? ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಹಾಂ ಸರ್. ಒಗಟು ಅದು ಗೊತ್ತಾಗಿಲ್ವಾ? ಇಲ್ಲ ಸರ್, ಅಂಗಸಾಮ ಮಾಡುವ ಸ್ಥಳ ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ. ಉಮಾ, ತಾವು ಪ್ರಯತ್ನಿಸಿ. ಸರ್ ಹುಡುಗಾಟಿಕೆ. ಅಲ್ಲ, ಒಂದನೇ ಇದರಿಂದ ಹೋಗೋಣ. ಹಾಂ ಸರ್, ಒಂದನೇದು ಹಾ, ರಾಮನು ತಮ್ಮನು ಮಹಾಮೈಗಳ್ಳ ಹುಡುಗಾಟಿಕೆ. 5 ಅಕ್ಷರ ಇರ್ಬೇಕಮ್ಮ. ಹಾಂ ಸರ್, ಹುಡುಗಾಟಿಕೆ. ಹುಡುಗಾಟಿಕೆ. ಮೈಗಳ್ಳ ಎಲ್ಲಿ ಬಂತು? ಮೈಗಳ್ಳ ಅಂದ್ರೆ ಕೆಲಸವೇ ಮಾಡೋಲ್ಲ. ಸೋಂಬೇರಿತನ. ಸೋಂಬೇರಿತನ. ಉತ್ತರವನ್ನ ನೋಡೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರು ಇದು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಜಡಭರತ ಅಂತ ಹೇಳ್ತೇವೆ. ಎರಡನೇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ ಶಿವಕುಮಾರ್. ಒಗಟು. ಆ ಅರ್ಥವನ್ನು ಕೊಡುವ 3 ಅಕ್ಷರದ ಶಬ್ದ. ಗೊತ್ತಿಲ್ವಾ? ಇಲ್ಲ ಸರ್. ಉಮಾ? ಇಲ್ಲ ಸರ್, ಹಾ, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಒಡಪು ಅಂತ ಹೇಳ್ತೇವೆ. 3 ಉತ್ತರ. ಅಂಗಸಾಮು ಮಾಡುವ ಸ್ಥಳ. ಮಧ್ಯದಕ್ಷರ ರ. ಶಿವಕುಮಾರ್. ಗೊತ್ತಾಗ್ತಾ ಇಲ್ವಾ? ಅಂಗಸಾಮು ಅಂದ್ರೆ ಏನು? ಅದು ಗೊತ್ತಿರ್ಬೇಕದು. ಹಾಂ ಸರ್. ಅಂಗಸಾಮು ಅಂದ್ರೆ ವ್ಯಾಯಾಮ ಮಾಡುವಂತ ಸ್ಥಳ. ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಉಮಾ? ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಗರಡಿ ಮನೆ ಕೇಳಲಿಲ್ವಮ್ಮ? ಹಾಂ ಗರಡಿ ಮನೆಯಲ್ಲಿ ಏನ್ ಮಾಡ್ತಾರೆ? ಈಗ ಉಮಾ ಅವರಿಗೆ ಅವಕಾಶ ಬರ್ತಾ ಇದೆ. ಟೋಟಿಯ ಮಗ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಸ್ವಾಮಿ ವಿವೇಕಾನಂದ ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿರುವಂತಹ ಪುಸ್ತಕ. ಯಕ್ಷಗಾನ ಸ್ಥಿತ್ಯಂತರ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಮಂದಿ ತುಂಬಿ ತುಳುಕಾಡುತ್ತಿಹರು, ತಾಯಿ ಒಂದು ಆಭರಣ. ಒಂದು ನಿಮಿಷ ಆಯ್ತು ಉಮಾ? ಸರ್, ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಎರಡನೇದು ಗೊತ್ತಾಗಿಲ್ವಾ? ತಾಯಿ 2 ಅಕ್ಷರದ ಗೊತ್ತಾಗ್ತಾ ಇದೆ ಸರ್. ಒಂದು ಆಭರಣ. ಬಂಗಾರ ಅಥವಾ ಶರಣಬಸವ. ಸರ್ ಇಲ್ಲ ಸರ್. ಗೊತ್ತಾಗಿಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಉತ್ತರವನ್ನ ಕೊಡಬಹುದು ತಾವು. ಮೊದಲನೇದು ಜನಜಂಗುಳಿ. ಜನ ತುಂಬಿ ತುಳುಕಾಡ್ತಾ ಇದ್ದಾರೆ ಅನ್ನೋ ಅರ್ಥ ಬರುತ್ತೆ. ತಾಯಿ ಅನ್ನೋದು ಈಗ ಗೊತ್ತಾಗಬಹುದಾ ಉಮಾ? ಹಾ ಸರ್, ಜನನಿ. ಹಾ, ಜನನಿ ಉತ್ತರ ಸರಿಯಾಗಿದೆ. ಮೂರನೇದಕ್ಕೆ ಉತ್ತರ ಕೊಡ್ತೀರಾ ಉಮಾ? ಅಂಗುರ. ಎಂಥದ್ದು? ಅಂಗುರ ಸರ್. ಅಂಗುರ. ಏನ್ ಹಾಗಂದ್ರೆ? ಸರ್ ಉಂಗುರ ಸರ್, ಉಂಗುರ. ಉಂಗುರ. ಹಾ, ಉಂಗುರ ಆಗಬಹುದು. ಉಂಗುರ ಆಗಬಹುದು. ಬೇರೆ ಇನ್ನೇನಾದ್ರೂ ಉತ್ತರ ಇರಬಹುದಾ? ಕಿವಿಗೆ ಹಾಕೋತಾರಲ್ಲ ಆಭರಣಗಳು, ಅದಕ್ಕೇನಂತಾರೆ? 3 ಅಕ್ಷರದ ಶಬ್ದ. ಗೊತ್ತಿಲ್ವಾ? ಇಲ್ಲ
ಬುಗುಡಿ ಅಂತ ಹೇಳ್ತಾರೆ. ಬುಗುಡಿ ಅಂತ ಕಿವಿಯ ಕೆಳಗೆ ಹಾಕೊಳ್ಳೋದು ಅದು ಓಲೆಗೆ ಸರಿಯಾಗಿ ಮೇಲ್ಗಡೆ ಹಾಕೋತಾರೆ ಬುಗುಡಿ ಅಂತ. ಗೊತ್ತಿಲ್ವಾ? ನೋಡಿಲ್ವಾ ಅದನ್ನ? ನೋಡಿ. ಮನೆಯಲ್ಲಿ ಕೇಳಿ, ಯಾರನ್ನಾದ್ರೂ ಕೇಳಿ ಬುಗುಡಿ ಅಂದ್ರೆ ಏನು ಅಂತ ತೋರಿಸ್ತಾರೆ. ಆದರೆ ಈ ಸ್ಥಳದಲ್ಲಿ ಉಂಗುರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಪುಸ್ತಕವನ್ನ ತಮಗೆ ಕೊಡ್ತಿದ್ದೇವೆ. ಸೊ ಜನನಿ ಉತ್ತರ ಕೊಟ್ಟದಕ್ಕೆ ಒಂದು ಪುಸ್ತಕ, ಈ ಉಂಗುರ ಉತ್ತರ ಕೊಟ್ಟದಕ್ಕೆ ಇನ್ನೊಂದು ಪುಸ್ತಕ, 2 ಪುಸ್ತಕ ತಮಗೆ ದೊರೀತಾ ಇದೆ. 6ನೇ ಸುತ್ತು ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ನಮ್ಮ ಪದವಿನೋದ. ಪ್ರತಿಯೊಬ್ಬರಿಗೆ 6 ಅಕ್ಷರಗಳನ್ನ ಕೊಡ್ತೇವೆ. 6 ಅಕ್ಷರಗಳನ್ನ ಬಳಸಿಕೊಂಡು 3 ಶಬ್ದಗಳನ್ನ ರೂಪಿಸಬೇಕು. ಶಬ್ದವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿ ಇರಬೇಕು. ಮೊದಲನೆಯವರಿಗೆ ಕಾಲಾವಕಾಶ +60 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನ ನೀಡಬೇಕು. ಸರಿ ಉತ್ತರಕ್ಕೆ +10 ಅಂಕಗಳು, ಒಟ್ಟು 30 ಅಂಕಗಳನ್ನ ಗೆಲ್ಲಬಹುದು. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಜಗದ್ವಂದ್ಯ ಭಾರತಂ ರಾಗಂ ಅವರ ಕಾದಂಬರಿ. ದಂಡಪಿಂಡಗಳು ಪಿ ತ್ಯಾಗರಾಜ್ ಬರೆದಿರುವಂತಹ ಪುಸ್ತಕ. ಮಲಯಾಳ ಸಮಾಜ ಮತ್ತು ಸಂಸ್ಕೃತಿ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. 6 ಅಕ್ಷರಗಳು ಕ ಮ ಉ ಸು ಮ ಕು. ಗೊತ್ತಾಯ್ತಾ ಶರಣಬಸವ? ಸರ್ ಗೊತ್ತಾಯ್ತು ಸರ್. ಹೇಳಿ. ಫಸ್ಟ್ ಅಂತೂ ಮಸುಕು ಸರ್. ಮಸುಕು. ಹಾ. ಸೆಕೆಂಡ್ ಸುಮಾರು. ಸುಮಾರು, ಹೌದು. ಥರ್ಡ್ ಕುಸುಮ. ಕುಸುಮ. ಉತ್ತರವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಕುಸುಮ. ಎರಡನೇದು ಸು ಇಂದ ಆರಂಭವಾಗಬೇಕು. ಏನಿರಬಹುದು? ಸುಮಾರು. ಸುಮಾರು ಸರಿಯಾಗಿದೆ. ಈಗ ಮೂರನೇದು ಮಸುಕು ಇರ್ಬೋದು. ಮಸುಕು. ಮರುಕ. ಮಸುಕೂನು ಇಲ್ಲಿ ಸರಿ ಹೋಗುತ್ತೆ. ಹೌದಾ? ಹೌದು ಸರ್. ಹಾ, ಮಸುಕು ಅನ್ನೋದು ಇಲ್ಲಿ ಸರಿ ಹೋಗುತ್ತೆ. ಆದರೆ ಈ ಕಡೆಗೆ ಆಗೋದಿಲ್ವಲ್ಲ. ಬಲಗಡೆಗೆ ಮೇಲಿಂದ ಕೆಳಕ್ಕೆ, ಎಡಗಿಂದ ಕೆಳಕ್ಕೆ ಮಾಸುಕು ಮಾಡಬಹುದು. ಇಲ್ಲಿ ಸುಮಾರು ಇದ್ದು ಬಿಟ್ಟಿದೆ. ಹಾಗಾಗಿ ಮಸ್ಕು ಮಾಡ್ಲಿಕ್ಕೆ ಬರೋಲ್ಲ. ಹಾಗಾಗಿ 2 ಕುಸುಮ ಮತ್ತು ಸುಮಾರು 2 ಶಬ್ದಗಳನ್ನ ತಾವು ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸಿಂಧು ಅವರಿಗೆ 3 ಪುಸ್ತಕ. ಕಂಪನಿ ನಾಟಕ ಅರ್ಥಾತ್ ವೃತ್ತಿ ರಂಗಭೂಮಿ ಪ್ರಕಾಶ್ ಗರುಡ ಬರೆದಿರುವಂತದ್ದು. ಕಾಮ್ರೇಡ್ ಡಾಂಗೆ ಅವರ ಭಾಷಣಗಳು ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿದ್ದಾರೆ. ಸರಳ ಬಡ್ಡಾರಾಧನೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಬರೆದಿರುವಂತದ್ದು. 6 ಅಕ್ಷರಗಳು ರ ಕು ಕ ಹ ಸು ರು.
ಸಿಂಧು, ಸರ್ ಹೇಳಿಮ್ಮ. ಮೂರು ಶಬ್ದ. ಹಸುರು. ಹಾ, ಎರಡನೇದು ಸು ಇಂದ ಆರಂಭವಾಗಬೇಕು. ಗೊತ್ತಾಗ್ತಿಲ್ಲ ಸರ್. ಹಸಿರು ಬಿಟ್ಟು ಬೇರೇನು ಗೊತ್ತಾಗಿಲ್ವಾ? ಶಿವಕುಮಾರ್. ಕಸೂರು. ಕಸುರು. ಹಸುರುನಾ ಕಸುರುನಾ? ಕಸೂರು. ಹಾ, ಅಷ್ಟೇನಾ? ಹೇಳಿ ಶಿವಕುಮಾರ್. ಸರ್ ಮೊದಲನೇದು ಸರಕು. ಸರಕು. ಸಾ ಎಲ್ಲಿದೆ? ಹಾ, ಸಾ ಕಾಣ್ತಾ ಇಲ್ವಲ್ಲ? ಬೇರೆ ಯಾವ್ದಾದ್ರು ಶಬ್ದ ಗೊತ್ತಾಗಿದ್ಯಾ? ಇಬ್ರು ಗೊತ್ತಿಲ್ಲ ಅಂತ ಇದ್ದೀರಿ. ಹಾ, ಹೇಳಿ. ಹಾ, ಹರಸು. ಹರಸು. ಹಾ, ಹರಸು ಆಗುತ್ತೆ. ಹರಸು ಆಗುತ್ತೆ. ಎರಡನೇದು ರಾನಾ? ರಾ ಇಂದ ಯಾವ್ದು ಶುರುವಾಗುತ್ತೆ? ಉತ್ತರಗಳನ್ನ ನೋಡ್ತಾ ಹೋಗೋಣ. ಮಧ್ಯೆ ಏನಾದರೂ ಉತ್ತರ ಹೊಡೆದ್ರೆ ತಾವು ಹೇಳಬಹುದು ಅಲ್ವಾ? ಮೊದಲು ಸಿಂಧು ಅವರನ್ನು ಕೇಳ್ತೇನೆ, ಆಮೇಲೆ ಶಿವಕುಮಾರ್ ಉತ್ತರವನ್ನ ಕೊಡಬಹುದು. ಮೊದಲನೇ ಶಬ್ದ ಕುಹಕ. ಕುಹಕ ಅನ್ನೋದು ಮೊದಲನೇ ಶಬ್ದ. ಎರಡನೇ ಶಬ್ದ ಹ ಇಂದ ಆರಂಭವಾಗಬೇಕು. ಸಿಂಧು. ಹರಸು और ಹಸೂರು. ಹರಸು ಸರಿಯಾಗಿದೆ. ಈಗ ಕುಹಕ ಇಂದ ಮೂರನೇದು ಆರಂಭವಾಗಬೇಕು. ಕಸೂರು. ಕಸುರು ಸರಿಯಾಗಿದೆ. ಹರಸು, ಕಸುರು ಎರಡು ಶಬ್ದವನ್ನ ತಾವು ಕೊಟ್ಟಿದ್ದೀರಿ ಸಿಂಧು. 2 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶಿವಕುಮಾರ್ ಅವರಿಗೆ. ಕುಂದಲತಾ, ಸ್ವಾಮಿ ವಿವೇಕಾನಂದ ಸಂಶೋಧನಾ ಆಯಾಮಗಳು 3 ಪುಸ್ತಕ ಕೊಡ್ತಾ ಇದ್ದೇವೆ. ಅಕ್ಷರಗಳು ಪು, ನ, ಲಿ, ವ, ಜ, ಕೆ. ಶಿವಕುಮಾರ್. ಸರ್ ಮೊದಲನೇದು ಜವಳಿ. ಜವಳಿ. ಎರಡನೇದು ವ ಇಂದ ವನಜ. ವ, ನ, ಜ ಆಗಬಹುದು. ಮೂರನೇದು ಲಿ ಇಂದ ಏನು ಆರಂಭವಾಗುತ್ತೆ? ಎಲ್ಲೋ ತಪ್ಪಿದ್ದೀರಿ ಅಂತ ಅನ್ನಿಸ್ತಾ ಇದೆ ಶಿವಕುಮಾರ್.
ಜವಳಿ ಮೊದಲನೇ ಶಬ್ದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಲಿ ಇಂದ ಶಬ್ದಗಳು ಆರಂಭವಾಗಲ್ಲ ಕನ್ನಡದಲ್ಲಿ. ಹಾ ಸರ್. ಚೂರು ಬದಲಾವಣೆ ಮಾಡಕ್ಕಾಗುತ್ತಾ ನೋಡಿ. ವನಜ ಮೊದಲನೇದಾಗ್ತದೆ ಸರ್. ಮೊದಲನೇದು ವನಜ, ಎರಡನೇದು ನಾ ಇಂದ ಆರಂಭ ಆಗ್ಬೇಕು. ನಳಿಕೆ. ನಳಿಕೆ ಆಗಬಹುದು. ವನಜ, ಜ ಇಂದ ಮೂರನೇದು. ಈಗಾಗಲೇ ಉತ್ತರ ಕೊಟ್ಟಿರ್ಬೇಕು ತಾವು. ಜವಳಿ. ಜವಳಿ. ನೋಡ್ತಾ ಹೋಗೋಣ ಉತ್ತರವನ್ನ. ಪೂಜನ ಅನ್ನೋದು ಮೊದಲನೇದಾಗಿತ್ತು. ಎರಡನೇದು ತಾವು ಹೇಳಿದಾಗೆ ಜವಳಿ. ಜವಳಿ. ಮೂರನೇದು ನಳಿಕೆ. ಜವಳಿ ಮತ್ತು ನಳಿಕೆ ಎರಡು ಸರಿಯಾದ ಉತ್ತರ. 2 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇನೆ. ಕೊರೋನಾ ಕಾಲದ ಕವಿತೆಗಳು, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸಂತ್ಯಾಗ ನಿಂತಾನ ಕಬೀರ, ಮ ಗು ನ ಜ ಲು ಗ. ಉಮಾ, ತಮ್ಮ ಪ್ರಶ್ನೆ. ಉಮಾ, ಉಮಾರೇ ಹಾ ಸರ್. ಹೇಳಿ. ಸರ್ ಮನ್ನಜ. ಮಾನಜ ಅಂತ ಶಬ್ದ ಇಲ್ಲಮ್ಮ ಕನ್ನಡದಲ್ಲಿ. ಮನುಜ ಇದೆ. ಮಾ ನೂ ಬರಬೇಕು. ಗಜನ. ಹ ಗಜನ ಸರ್. ಗ ಜ ನ. ಗಜನ ಅಂದ್ರೇನು? ಶರಣ ಬಸವ, ತಮ್ಗೇನಾದ್ರೂ ಹೊಳಿತಾ? ಸರ್ ಫಸ್ಟ್ ಒಂದು ಗಮನ ಸರ್. ಗಮನ. ಹಾ ಸರ್. ಗ ಮ ನ. ಹೌದಪ್ಪ, ಗಮನ ಆಗುತ್ತೆ. ಅಂದ್ರೆ ಎರಡನೇದು ಮಾ ಇಂದ ಶುರು ಆಗ್ಬೇಕು. ಮಗನ ಸರ್. ಮಗನ. ಮಗನ ಅಂದ್ರೆ ಏನಪ್ಪ? ಅಲ್ಲ, ಬೈಗಳು ಬೇರೆ. ಮಗನೇ ಅಂತ ಬೈತೀವಿ, ಅದು ಬೇರೆ. ಆದ್ರೆ ಮಗನ ಅಂತ ಶಬ್ದ ಇಲ್ಲ. ಗಮನ ಮೊದಲನೇ ಶಬ್ದ ಆದ್ರೆ ಮೂರನೇದು ನಾ ಆಗುತ್ತೆ. ನಾ ಇಂದ ಏನ್ ಬರುತ್ತೆ? ನಮಗ. ನಮ ಸರ್ ಸರ್ ಅಲ್ಲದು ಅಲ್ಲ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಮಧ್ಯೆ ಹೊಳೆದ್ರೆ ಉತ್ತರ ಕೊಡಬಹುದು ತಾವು. ಓಕೆ ಸರ್. ಮೊದಲ ಅವಕಾಶ ಉಮಾ ಅವ್ರಿಗೆ, ಆಮೇಲೆ ಶರಣ ಬಸವ ಅವ್ರಿಗೆ. ಮೊದಲನೇ ಶಬ್ದ ಗಮನ. ಈ ಉತ್ತರ ಕೊಟ್ಟಿದ್ಯಾರು? ನಾನ್ ಸರ್. ಶರಣ ಬಸವ ಅಲ್ವಾ? ಆಯ್ತು, ನಿಮಗೆ ಪುಸ್ತಕ ಕೊಡ್ತೇನೆ ಆ ಉತ್ತರ ಕೊಟ್ಟಿದ್ದಕ್ಕೆ. ಈಗ ಮಾ ಇಂದ ಉತ್ತರ ಕೊಡ್ಲಿಕ್ಕಾಗುತ್ತಾ ಹಾ ಉಮಾ? ಸರ್. ಮಜಲು ಸರ್. ಮಜಲು. ಈ ಉತ್ತರ ಕೊಟ್ಟಿದ್ಯಪ್ಪ ಶರಣ ಬಸವ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ. ಈಗ ಗ ಮ ನ. ನಾ ಇಂದ ಮೂರನೇ ಅಕ್ಷರ ಕೊಡಿ ಉಮಾ. ನಲುಗ ಸರ್. ಆ? ನಲುಗ. ನಲುಗ. ನಲುಗು. ನಲುಗ ಅಂದ್ರೇನು? ಸರ್, ನಲುಗು ಸರ್. ನಲುಗು. ನಲುಗು ಉತ್ತರ ಸರಿಯಾಗಿದೆ. ಗಮನ ಉತ್ತರವನ್ನ ಕೊಟ್ಟಿದ್ದಾರೆ ಶರಣಬಸವ. ಮಜಲು ನಲುಗು ಉತ್ತರವನ್ನ ಕೊಟ್ಟಿದ್ದಾರೆ ಉಮಾ.
ಒಂದು ಪುಸ್ತಕ ಶರಣಬಸವಗೆ, 2 ಪುಸ್ತಕ ಉಮಾ ಅವರಿಗೆ ದೊರೆತಿದೆ. ನಮ್ಮ ಶ್ರವ್ಯ ಕಾವ್ಯ ಹಾಡನ್ನ ಅಥವಾ ವಾದ್ಯ ಸಂಗೀತವನ್ನ ಕೇಳಿ ಉತ್ತರವನ್ನ ಕೊಡಬೇಕಾಗುತ್ತೆ. ಮೊದಲ ಪುಸ್ತಕ ಹಸಿರು ಶಾಲು ಬಾರುಕೋಲು, ಡಾಕ್ಟರ್ ಸವಿತಾ ಬಿಸಿ ಬರೆದಿರುವಂಥದ್ದು. ಇದು ಯಾವ ಕಾದಂಬರಿ ಆಧಾರಿತ ಚಿತ್ರದ ಗೀತೆ? ನಿನಗಾಗಿ ಓಡೋಡಿ ಬಂದೆ, ನಿನಗಾಗಿ ಓಡೋಡಿ ಬಂದೆ, ನಾನು ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ, ಮರೆಯಾಗಿ ಹೋದೆ, ನೀನು ನಿನಗಾಗಿ ಓಡೋಡಿ ಬಂದೆ. ಶರಣಬಸವ ಆಯ್ಕೆಗಳು ಕೊಡ್ಲಾ? ಓಕೆ ಸರ್. ಹುಣಸೂರು ಕೃಷ್ಣಮೂರ್ತಿ ಬರೆದ ಕಾದಂಬರಿ, ಕೃಷ್ಣಮೂರ್ತಿ ಪುರಾಣಿಕ್ ಬರೆದಂತಹ ಕಾದಂಬರಿ, ಜಿ ಉದಯಶಂಕರ್ ಬರೆದಂತಹ ಕಾದಂಬರಿ, ತರಾಸು ಬರೆದಂತಹ ಕಾದಂಬರಿ. ಸರ್ ಉದಯಶಂಕರ್. ಉದಯಶಂಕರ್ ಹೌದಾ ಸಿಂಧು? ಹುಣಸೂರು ಕೃಷ್ಣಮೂರ್ತಿ ಸರ್. ಹುಣಸೂರು ಕೃಷ್ಣಮೂರ್ತಿ ಸರಿಯಾದ ಉತ್ತರ ಕೃಷ್ಣಮೂರ್ತಿ ಪುರಾಣಿಕ್. ಶರಣಬಸವ ಯಾವ ಚಿತ್ರದ್ದು ಹಾಡು? ಸರ್ ಗೊತ್ತಿಲ್ಲ ಸರ್. ಏನಪ್ಪ ಹೀಗಂದ್ಬಿಟ್ಟೆ, ಗೊತ್ತಿಲ್ಲ ಅಂತ? ಅಣ್ಣ ಅವರು ಅಭಿನಯಿಸಿರೋ ಚಿತ್ರಪ್ಪ. ಹಾ ಸಿಂಧು, ಗೊತ್ತಿಲ್ಲ ಸರ್. ಚಿತ್ರ ಯಾವುದಮ್ಮ? ಗೊತ್ತಿಲ್ಲ ಸರ್. ಇಬ್ರು ಬಹಳ ಒಳ್ಳೆ ಮಕ್ಕಳು ಇಬ್ರುವೆ. ಫಿಲಂ ಸಾಂಗ್ಸೇ ಗೊತ್ತಿಲ್ಲ ಅಲ್ವಾ? ಸನಾದಿ ಅಪ್ಪಣ್ಣ ಅನ್ನೋ ಚಿತ್ರ ರಾಜ್ಕುಮಾರ್ ಜಯಪ್ರದ ಅವರು ಅಭಿನಯಿಸಿದ್ರು. ಈ ಕಾದಂಬರಿಯನ್ನ ಬರೆದದ್ದು ಕೃಷ್ಣಮೂರ್ತಿ ಪುರಾಣಿಕ್ ಅಂತ. ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಅಂತ ಏನೋ ಕಾದಂಬರಿ ಬರೆದಿದ್ರು. ಅದನ್ನ ಆಧಾರವಾಗಿ ಇಟ್ಕೊಂಡು ಸನಾದಿ ಅಪ್ಪಣ್ಣ ಅಂತ ಕಾದಂಬರಿ ಇದು ಚಿತ್ರವನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಚಿತ್ರ, ಯಶಸ್ವಿ ಆಯ್ತು. ವಿಶೇಷ ಅಂದ್ರೆ ಇದು ಕಾಲ್ಪನಿಕ ಕಾದಂಬರಿ ಅಲ್ಲ, ಸನಾದಿ ಅಪ್ಪಣ್ಣ ಅನ್ನೋ ವ್ಯಕ್ತಿ ಜೀವಂತವಾಗಿ ಇದ್ರು. ಅವರ ಬದುಕನ್ನ ಆಧರಿಸೇನೆ ಈ ಕಾದಂಬರಿ ಬರೆದಿರೋದು. ನಿಮಗೆ ಸಾಧ್ಯವಾದರೆ ಕಾದಂಬರಿಯನ್ನ ಓದೋದಿಕ್ಕೆ ಪ್ರಯತ್ನ ಪಡಿ, ಇಲ್ಲ ಚಿತ್ರವನ್ನ ನೋಡಿ. ಬಹಳ ಒಳ್ಳೆ ಚಿತ್ರ, ಖಂಡಿತ ನೋಡಬಹುದು. ಈಗ ಸಿಂಧು ಅವರಿಗೆ ಪುಸ್ತಕ ಮತ್ತು ಪ್ರಶ್ನೆ. ಸುಪ್ರಸಿದ್ಧ ಭಾಷಣಗಳು. ಸರ್ಜು ಕಾಟ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳನ್ನ ಅನುವಾದ ಮಾಡಿದ್ದಾರೆ. ಪ್ರಶ್ನೆ: ಹನುಮಂತನ ಪಾತ್ರಧಾರಿ ಯಾರು? ಧನ್ಯನಾದಿ ಪ್ರಭು. ಬ್ರಹ್ಮಾದಿ ಬೃಂದಾರಕರು ಭಕ್ತಿ ಭಾವದಿಂ ಪೂಜಿಸುವ ಪರಮ ಪಾದ, ಪತಿಯ ಶಾಪದಿಂ ಪಾಷಾಣವಾಗಿದ್ದ ಹಲ್ಯೆಯನ್ನು ಉದ್ಧರಿಸಿದ ಪುನೀತ ಪಾದ. ವಾಮನಾವತಾರದಲ್ಲಿ ಭೂಮಿಯನ್ನು ಅಳೆದು ಬಲಿಗೆ ಮೋಕ್ಷ ಪದವಿತ್ತ ಪೂಜ್ಯ ಪಾದ. ಮನ್ಮಥಾರಿಯ ಉತ್ತಮಾಂಗದೊಳ್ಮೆರವ ಭಾಗೀರಥಿಗೆ ಜನ್ಮನು ಇತ್ತ ಪಾದ. ಕರುಣಾಮಯಿ ಕೌಸಲ್ಯ ಮಡಿಲೊಳಾಡಿ ಧರಣಿ ಜಾತಿಯು ಸೇವ್ಯ ಮೃದು ಪಾದವು ಈ ಬದಿ ಕಠಿಣ ದೇಹಕ್ಕೆ ಸೋಂಕಿ ನೊಂದೇನು.
ಸಿಂಧು ಆಯ್ಕೆ ಹೇಳ್ಕೊಟ್ಲಾ? ಸಿಂಧು ಇದ್ದೀರಾ ಇಲ್ವಾ? ರಾಮಾಯಣ ಕಾಲಕ್ಕೆ ಹೋದ್ರಾ? ಹಾ ಸರ್. ರಾಮಾಯಣ ಕಾಲದಲ್ಲಿ ಇದ್ದೀರಾ? ಬನ್ನಿ ವಾಪಸ್ಸು. ಉದಯ್ ಕುಮಾರ್, ಕಲ್ಯಾಣ ಕುಮಾರ್, ಅರುಣ ಕುಮಾರ್, ರಾಜಾ ಶಂಕರ್. ಊಹೆ ಮಾಡಿ. ರಾಜಶಂಕರ್ ಸರ್. ರಾಜಾ ಶಂಕರ್. ಹೌದಾ ಶಿವಕುಮಾರ್? ಕಲ್ಯಾಣ್ ಕುಮಾರ್ ಸರ್. ಕಲ್ಯಾಣ ಕುಮಾರ್. ಎರಡು ತಪ್ಪು ಉತ್ತರ. ಸರಿಯಾದ ಉತ್ತರ ಉದಯ್ ಕುಮಾರ್. ಶ್ರೀ ರಾಮಾಂಜನೇಯ ಯುದ್ಧ ಅಂತ ಒಂದು ಚಿತ್ರ. ರಾಜ್ಕುಮಾರ್ ರಾಮನ ಪಾತ್ರದಲ್ಲಿ ಮತ್ತೆ ಉದಯ್ ಕುಮಾರ್ ಹನುಮಂತನ ಪಾತ್ರದಲ್ಲಿ ಅಭಿನಯಿಸಿದ್ರು. ಬಹಳ ಸೊಗಸಾದ ಚಿತ್ರ ಆಗಿತ್ತು. ಈಗ ಶಿವಕುಮಾರ್ ಅವರಿಗೆ ಪುಸ್ತಕ ಮತ್ತು ಪ್ರಶ್ನೆ. ಆತರ ಕವನ ಸಂಕಲನ ನಜೀರ್ ಚಂದಾವರ್ ಬರೆದಿರುವಂತದ್ದು. ಇದು ಯಾವ ಚಿತ್ರದ ಹಾಡು? ಶಿವಕುಮಾರ್. ಸರ್ ಆಯ್ಕೆಗಳು: ಚಲಿಸುವ ಮೋಡಗಳು, ಶ್ರುತಿ ಸೇರಿದಾಗ, ಆಕಸ್ಮಿಕ, ಅದೇ ಕಣ್ಣು. ಅದೇ ಕಣ್ಣು. ಹೌದಾ ಉಮಾ? ಸರ್ ಶ್ರುತಿ ಸೇರಿದಾಗ. ಶ್ರುತಿ ಸೇರಿದಾಗ ಸರಿಯಾದ ಉತ್ತರ ಆಗಿತ್ತು. ಉಮಾ ಅವರಿಗೆ ಒಂದು ಪುಸ್ತಕ ದೊರೀತಾ ಇದೆ. ಈಗ ಪ್ರಶ್ನೆ ಉಮಾ ಅವರಿಗೆ ಬರ್ತಾ ಇದೆ. ಪುಸ್ತಕ ಜುಲೈ 22, 1947, ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಿರುವಂತದ್ದು. ಪ್ರಶ್ನೆ: ಇದು ಯಾವ ಚಿತ್ರದ ಗೀತೆ? ಉಮಾ. ಹಾ ಸರ್. ರೌಡಿ ರಂಗಣ್ಣ, ಚೋರಿ ಚಿಕ್ಕಣ್ಣ, ಪರೋಪಕಾರಿ, ಬೆರೆತ ಜೀವ. ಸರ್ ರೌಡಿ ರಂಗಣ್ಣ. ರೌಡಿ ರಂಗಣ್ಣ. ಹೌದಾ ಶರಣಬಸವ? ಸರ್ ಬೆರೆತ ಜೀವ. ಪರೋಪಕಾರಿ ಚಿತ್ರದ ಹಾಡನ್ನ ಈಗಷ್ಟೇ ನಾವು ನೋಡಿದ್ವಿ, ಕೇಳಿದ್ವಿ. ಇಲ್ಲಿಗೆ ಈ ಸುತ್ತು ಮುಗಿತಾ ಇದೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಚಟ್ಪಟ್ ಚಿನುಕುರುಳಿ 8ನೇ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ಒಬ್ಬರಿಗೆ 3 ವಿಷಯ, ಒಂದನ್ನ ಆರಿಸ್ಕೋಬೇಕು. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳು. ಕಾಲಾವಕಾಶ 60 ಸೆಕೆಂಡ್. ಪ್ರತಿ ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2, ಕನ್ನಡ ಸಾಹಿತ್ಯ 3. ಶರಣಬಸವ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸರ್ ಕನ್ನಡ ಸಾಹಿತ್ಯ 2 ಸರ್. 2. ಮೊದಲನೇ ಪ್ರಶ್ನೆ ಈಗ ಬಂತು. ಹಣ್ಣುಗಾಯಿ ನೀರುಗಾಯಿ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹೊಡೆ, ಬಲವಂತವಾಗಿ ಹಣ್ಣಾಗಿಸು. ಬಲವಂತಾಗಿ ಅಣ್ಣ ಆಯ್ಸು. ಚಕ್ರಾಕಾರವಾಗಿ ತಿರುಗಿಸು ಎಂಬ ಅರ್ಥದ ಪದ ಯಾವುದು? ತೀರಿಚು, ತೀರಿಪು. ಸರ್ ತಿರುಚು. ಉಗ್ರ ಎಂಬ ಪದದ ವಿರುದ್ಧ ಪದ ಯಾವುದು? ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಡಿಕೆ ಕಡಿದರೆ ಹೋಯಿತು. ಮುಂದಿನ ಭಾಗ. ಆನೆ. ಗಿಡ ಗಿಡಕ್ಕೆಲ್ಲ ಬುಡುಬುಡುಕೆ. ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್. ಉತ್ತರಗಳನ್ನ ನೋಡ್ತಾ ಹೋಗೋಣ. ಹಣ್ಣುಗಾಯಿ ನೀರುಗಾಯಿ ಮಾಡು ಅಂದ್ರೆ ಚೆನ್ನಾಗಿ ಹೊಡಿ ಅಂತ ಅರ್ಥ.
ಚಕ್ರಾಕಾರವಾಗಿ ತಿರುಗಿಸು ಅಂದ್ರೆ ತಿರುಪು ಎನ್ನುವ ಶಬ್ದ ಈ ಅರ್ಥವನ್ನ ಕೊಡುತ್ತೆ. ಉಗ್ರ ಪದದ ವಿರುದ್ಧ ಪದ ಶಾಂತ. ಅಡಿಕೆ ಕಡಿದರೆ ಹೋಯಿತು, ಮಡಕೆ ಒಡೆದರೆ ಹೋಯಿತು ಅನ್ನೋದು ಗಾದೆಯ ಪೂರ್ಣ ರೂಪ. ಗಿಡಕ್ಕೆಲ್ಲ ಬುಡುಬುಡುಕೆ ಅಂದ್ರೆ ಶೇಂಗಾ ಅಥವಾ ಕಡಲೆಕಾಯಿ ಬಗ್ಗೆ ನಮ್ಮ ಜಾನಪದ ಕವಿ ಈ ಒಗಟನ್ನ ರೂಪಿಸಿದ್ದಾನೆ. ಇಲ್ಲಿಗೆ ತಮ್ಮ ಅವಕಾಶ ಮುಕ್ತಾಯ ಆಗ್ತಾ ಇದೆ. ಶರಣಬಸವ, ಧನ್ಯವಾದಗಳು ತಮಗೆ. ಈಗ ಅವಕಾಶ ಸಿಂಧು ಅವರಿಗೆ. ಸಿಂಧು ಅವರೇ, ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 3, ಕನ್ನಡ ಸಾಹಿತ್ಯ 4. ಕನ್ನಡ ಸಾಹಿತ್ಯ 2 ಸರ್. 2 ಆಯ್ತಲ್ಲಮ್ಮ ತಗೊಂಡೀಗ ಅವರು. ಮತ್ತೆ ಅದನ್ನ ಹೆಂಗ್ ಮಾಡ್ಲಿಕ್ಕಾಗುತ್ತೆ? ಸಾಹಿತ್ಯ 1 ಸರ್. 1. ಹಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವವನ್ನ ಪಡೆ, ಪಕ್ವವಾಗು. ಪಕ್ವವಾಗು. ದೋಣಿಯಲ್ಲಿ ದಾಟಿಸುವವನು ಎಂಬ ಅರ್ಥದ ಪದ ಯಾವುದು? ತಾರಣ, ತಾರಗೆ. ತಾರಣ. ಇಹಲೋಕ ಎನ್ನುವ ಪದದ ವಿರುದ್ಧ ಪದ ಯಾವುದು? ಪರಲೋಕ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಜ್ಜಿ ಇಲ್ಲದ ಮನೆ. ಗೊತ್ತಿಲ್ಲ ಸರ್. ಈ ಒಗಟನ್ನ ಬಿಡಿಸಿ. ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡು ಅಳೋದು. ಈರುಳ್ಳಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಹಣ್ಣಾಗು ಅಂದ್ರೆ ಅನುಭವವನ್ನ ಪಡೆ. ದೋಣಿಯಲ್ಲಿ ದಾಟಿಸುವವನು ತಾರಣ. ಜನನ ವಿರುದ್ಧ ಪದ ಮರಣ. ಅಜ್ಜಿ ಇಲ್ಲದ ಮನೆ. ಅಲ್ಲ, ನಿಮ್ಗೆ ಯಾವ್ದು ಬಂದದ್ದು ಶಬ್ದ? ಸರ್ ಜನನ ಪದ ಕೇಳಿಲ್ಲ ಸರ್ ಅದು. ನಿಮ್ಗೆ ಯಾವ್ದು ಕೇಳಿದ್ದು? ಇದು ಸರ್. ಇಹಲೋಕಕ್ಕೆ ಕೇಳಿದ್ದು. ಏನ್ ಉತ್ತರ ಬಂತು? ಪರಲೋಕ. ಪರಲೋಕ. ಪರಲೋಕ ಅಂದ್ರೆ ಸರಿ ಉತ್ತರ ಅಮ್ಮ. ಅಲ್ಲಿ ಬೇರೆದಿದೆ, ಸರಿ ಉತ್ತರ. ನಿಮ್ಗೆ ಅಂಕವನ್ನ ಕೊಡ್ತೇವೆ. ಅಜ್ಜಿ ಇಲ್ಲದ ಮನೆ. ಗೊತ್ತಿಲ್ಲ ಸರ್. ಮಜ್ಜಿಗೆ ಇಲ್ಲದ ಊಟ. ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡು ಅಳೋದು, ಈರುಳ್ಳಿ. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರ್. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸಿಂಧು. ಈಗ ಅವಕಾಶ ಬರ್ತಾ ಇದೆ ಶಿವಕುಮಾರ್ ಅವರಿಗೆ. ಶಿವಕುಮಾರ್, ಕನ್ನಡ ಸಾಹಿತ್ಯ 3, 4, 5. 4. ಮೊದಲ ಪ್ರಶ್ನೆ. ಹಣ್ಣು ಹಾಗಲಕಾಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಜೀರ್ಣವಾಗು, ಸಿಹಿಯಾಗು. ಜೀರ್ಣವಾಗು. ಬಿಲ್ಲಿನ ಹಗ್ಗ, ಹೆದೆ ಎಂಬ ಅರ್ಥದ ಪದ ಯಾವುದು? ತಿಬ್ಬ, ತಿಬ್ಬು. ತಿಬ್ಬ. ಉತ್ತಮ ಎಂಬ ಪದದ ವಿರುದ್ಧ ಪದ ಯಾವುದು? ಗೊತ್ತಿಲ್ಲ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಲ್ಲದವನ ಜೊತೆಗೆಯ ಓಡಾಟ. ಗೊತ್ತಿಲ್ಲ. ಈ ಒಗಟನ್ನ ಬಿಡಿಸಿ. ಕಿರೀಟವಿದೆ ರಾಜನಲ್ಲ, ಸಮಯ ತಿಳಿಸುವೆ ಗಡಿಯಾರವಲ್ಲ. ಗೊತ್ತಾಗಿಲ್ವಾ? ಇಲ್ಲ ಸರ್, ಗೊತ್ತಾಗಿಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಹಣ್ಣು ಹಾಗಲಕಾಯಾಗು ಅಂದ್ರೆ ಜೀರ್ಣವಾಗು. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾ ಸರ್. ಇಲ್ಲಿನ ಹಗ್ಗ ಅಂದ್ರೆ ತಿಬ್ಬು. ಉತ್ತರ ಕೊಟ್ಟಿಲ್ಲ. ಉತ್ತಮ ಎಂಬ ಪದದ ವಿರುದ್ಧ ಪದ ಅಧಮ. ತಿಬ್ಬು ಕೊಟ್ಟಿದ್ದೇನೆ. ತಿಬ್ಬ ಕೊಟ್ರ, ತಿಬ್ಬು ಕೊಟ್ರ? ತಿಬ್ಬ ಕೊಟ್ಟಿಲ್ಲ. ಸಾರಿ. ತಿಬ್ಬ ಕೊಟ್ಟಿದ್ರಿ. ತಿಬ್ಬು ಸರಿಯಾದ ಉತ್ತರ. ಉತ್ತಮಗೆ ಅಧಮ ಸರಿಯಾದ ಉತ್ತರ ಆಗಿತ್ತು. ತಾವು ಕೊಟ್ಟಿಲ್ಲ. ಅಲ್ಲದವನ ಜೊತೆಗಿನ ಓಡಾಟ, ಅದು ಮೊಳಕೈಗೆ ಕಲ್ಲು ಬಡಿದಂತೆ. ಉತ್ತರ ಕೊಟ್ಟಿಲ್ಲ. ಕಿರೀಟವಿದೆ ರಾಜನಲ್ಲ, ಸಮಯ ತಿಳಿಸುವೆ ಗಡಿಯಾರವಲ್ಲ ಅಂದ್ರೆ ಜಾವಕೋಳಿ ಅಥವಾ ಹುಂಜ. ಉತ್ತರವನ್ನ ತಾವು ಕೊಟ್ಟಿಲ್ಲ. 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕ ತಮಗೆ ದೊರೆತಿದೆ. ಧನ್ಯವಾದಗಳು. ಈಗ
ಅವಕಾಶ ಉಮಾ ಅವರಿಗೆ ಬರ್ತಾ ಇದೆ. ಉಮಾ ಅವರೇ 3, 5, 6. 5 ಸರ್. ಹಣ್ಣು ಕಾಯೋ ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಲಸವಾಗಿದೆಯೋ ಇಲ್ಲವೋ? ಸಿಹಿಯಾಗಿದೆಯೋ ಕಹಿಯಾಗಿದೆಯೋ? ಕೆಲಸವಾಗಿದೆಯೋ ಇಲ್ಲವೋ? ಚಟ, ಗೀಳು, ಬೇನೆ ಎಂಬ ಅರ್ಥದ ಪದ ಯಾವುದು? ತೆವಲು, ತೆವಳು. ತೆವಲು ಸರ್. ಉತ್ಸಾಹ ಎಂಬ ಪದದ ವಿರುದ್ಧ ಪದ ಯಾವುದು? ನಿರುತ್ಸಾಹ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅವರವರ ತಲೆಗೆ ಈ ಒಗಟನ್ನ ಬಿಡಿಸಿ. 2 ಬಾವಿಗಳ ನಡುವೆ ಒಂದೇ ಸೇತುವೆ. ಆಕಾಶ. ಆಕಾಶ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಹಣ್ಣು ಕಾಯೋ ಅಂದ್ರೆ ಕೆಲಸವಾಗಿದೆಯೋ ಇಲ್ಲವೋ, ಉತ್ತರ ಸರಿಯಾಗಿದೆ. ಚಟ, ಗೀಳು, ಬೇನೆ ಅಂದ್ರೆ ತೆವಲು, ಸರಿಯಾಗಿದೆ. ಉತ್ಸಾಹ, ನಿರುತ್ಸಾಹ, ಸರಿಯಾಗಿದೆ. ಅವರವರ ತಲೆಗೆ ಅವರವರದ್ದೇ ಕೈ ಅಲ್ವಾ? ನಾವು ಮಲಗಬೇಕಾದ್ರೆ ನಮ್ಮ ಕೈಯನ್ನೇ ತಲೆಗಿಟ್ಕೊಂಡು ಮಲಗಬೇಕಾಗುತ್ತೆ, ಬೇರೆಯವ್ರ ಕೈ ಇಟ್ಕೊಂಡು ಮಲಗಕ್ಕಾಗಲ್ಲ. ಹಾಗಾಗಿ ನಮಗೆ ಕಷ್ಟಗಳು ಬಂದಾಗ ನಾವೇ ನಿವಾರಿಸ್ಕೋಬೇಕು. ಬೇರೆಯವರು ಸಹಾಯ ಮಾಡಿದ್ರು ಎಷ್ಟು ದಿನ ಮಾಡ್ತಾರೆ? 2 ಬಾವಿಗಳ ನಡುವೆ ಒಂದೇ ಸೇತುವೆ ಅಂದ್ರೆ ಮೂಗಿನ ಬಗ್ಗೆ ಇದ್ದ ಒಗಟು. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. ಧನ್ಯವಾದಗಳು. Hi, I'm Vikas. I'm here to introduce our digital banking services. Please come. Mobile banking. Banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for the card security purpose. Lock and bar card by yourself. The transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅವರು ನಡೆಸ್ತಾ ಇರೋ ಈ ಜ್ಞಾನ ದಾಸೋಹ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇದುವರೆಗೆ ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂಕಗಳನ್ನ ಒಮ್ಮೆ ನೋಡೋಣ. ವಿಜಯ್ ಕುಮಾರ್. ಕೊನೆಯ ಸುತ್ತಿನ ಅಂಕಗಳು ಈ ರೀತಿಯಾಗಿವೆ ಸರ್. ಒಟ್ಟು ಅಂಕಗಳು: ಶರಣಬಸವ ಅವರಿಗೆ ಒಟ್ಟು 50 ಅಂಕಗಳು ದೊರೆತಿದೆ. ಸಿಂಧು ಅವರಿಗೆ ಒಟ್ಟು 160 ಅಂಕಗಳು ದೊರೆತಿದೆ. ಶಿವಕುಮಾರ್ ಅವರಿಗೆ ಒಟ್ಟು 70 ಅಂಕಗಳು ದೊರೆತಿವೆ ಮತ್ತು ಉಮಾ ಅವರಿಗೆ ಒಟ್ಟು 110 ಅಂಕಗಳು ದೊರೆತಿವೆ. ಬಹಳ ಬಹಳ ಸಂತೋಷ. ಇಬ್ರು 100ಕ್ಕಿಂತಲೂ ಹೆಚ್ಚು ಅಂಕ ತಗೊಂಡಿದ್ದೀರಿ. ಬಹಳ ಒಳ್ಳೆಯ ಸ್ಪರ್ಧೆ ಅಂತ ನಾನು ಭಾವಿಸ್ತೇನೆ. ಶರಣಬಸವ, ಹೇಗಿತ್ತು ತಮ್ಮ ಅನುಭವ? ಸರ್ ಚೆನ್ನಾಗಿತ್ತು ಸರ್. ಏನ್ ಕಲ್ತ್ಕೊಂಡ್ರಿ ಇಲ್ಲಿ ಭಾಗವಹಿಸಿದ ಮೇಲೆ? ಕಲ್ತ್ಕೊಂಡೆ ಸರ್. ಮುಂದೆ ಹೇಗ್ ಬೆಳೆಸ್ಕೋತೀರಿ ಈ ಅನುಭವನ? ಫಸ್ಟ್ ಟೈಮ್ ಸರ್ ನಾನು ಈ ತರ ಪ್ರೋಗ್ರಾಮ್ ಇನ್ವೈಟ್ ಮಾಡಿದ್ದು ಸರ್. ಆದರೂ 50 ಅಂಕ ತಗೊಂಡಿದ್ದೀರಿ, ಬಹಳ ಸಂತೋಷ. ಏನಂದ್ರೆ ನಮ್ಮ ಕನ್ನಡ ಭಾಷೆ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು. ನಮ್ಮ ಕನ್ನಡ ಭಾಷೆಯ ಸಂಪತ್ತು ಅಂದ್ರೆ ಒಗಟುಗಳು, ಗಾದೆಗಳು ಮತ್ತು ನುಡಿಗಟ್ಟುಗಳು. ಇದನ್ನ ಚೆನ್ನಾಗಿ ನಾವು ಕಲ್ತ್ಕೊಂಡ್ರೆ ಭಾಷೆ ಮೇಲೆ ಒಳ್ಳೆ ಹಿಡಿತ ಬರುತ್ತೆ. ಹಾಗಾಗಿ ಭಾಷೆಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು ಶರಣಬಸವ. ಸಿಂಧು, ತಮ್ಮ ಅನಿಸಿಕೆ? ಸರ್, ಇದು ಒಂದು ಹೊಸ ರೀತಿಯಾದಂತ ಅನುಭವ ಆಯ್ತು ಸರ್.
ಅಂಡ್ ಪುಸ್ತಕದ ಹೊರತಾದ ಒಂದು ಹೊಸ ಲೋಕ ಇದೆ ಅನ್ನೋದರ ಒಂದು ಪರಿಚಯ ಆಯ್ತು ಸರ್. ಇವಾಗಿಂದ ಹೊಸ ಸಾಹಿತ್ಯ ಓದೋದು, ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ತುಂಬಾ ಸಂತೋಷ ಸಿಂಧು. ಕನ್ನಡದ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಕರ್ನಾಟಕದ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಕನ್ನಡಿಗರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ಆಸೆ ಬಂದ್ರೆ ಅಲ್ಲಿಗೆ ನಮ್ಮ ಪ್ರಯತ್ನ ಸಾರ್ಥಕವಾದಂತಾಯ್ತು. ತುಂಬಾ ಸಂತೋಷ. ಶುಭವಾಗಲಿ. ಶಿವಕುಮಾರ್ ಸರ್, ಒಂದು ಗಾದೆ ನುಡಿಗಟ್ಟಿನಂತೆ ಕೋಶ ಓದು ಇಲ್ಲ ದೇಶ ಸುತ್ತು ಅನ್ನೋಂತೆ ಹೌದು. ನಾನು ಬರೀ ದೇಶ ಸುತ್ತಿದ್ದೆ ಅಷ್ಟೇ, ಕೋಶ ಮಾತ್ರ ಓದಿದ್ದಿಲ್ಲ. ಸೊ ಈಗ ದೇಶ ಸುತ್ತೋದ್ರ ಜೊತೆಗೆ ಕೋಶನೂ ಓದ್ಬೇಕು ಅನ್ನೋ ಅಂಶ ತಿಳಿಯಿತು. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಶಿವಕುಮಾರ್. ಎರಡೂ ಅಗತ್ಯ ನಮ್ಗೆ. ದೇಶ ಸುತ್ತೋದು ಅಗತ್ಯ, ಕೋಶ ಓದೋದು ಅಗತ್ಯ. ಎರಡರಿಂದಲೂ ನಾವು ಬೆಳಿತೇವೆ. ಬಹಳ ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಧನ್ಯವಾದಗಳು. ಉಮಾ ಅವರು ತಮ್ಮ ಮನಸ್ಸಿಗೆ ಹೇಳ್ಬಹುದು. ಸರ್, ಫಸ್ಟ್ ಆಫ್ ಆಲ್ ನಿಮ್ ಜೊತೆ ನಾನು ಮಾತಾಡ್ತಾ ಇರೋದೇ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನೇರವಾಗಿ ನೋಡ್ಬೇಕಂತ ಅನಿಸ್ತಾ ಇದ್ರು ಸರ್. ಅದ್ರ ಪರವಾಗಿಲ್ಲ, ವಿಕಾಸ್ ಬ್ಯಾಂಕ್ ಅವರು ಈ ತರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಿಮ್ಮನ್ನ ತೋರಿಸ್ತಾ ಇದ್ದಾರೆ ಸರ್. ಅವರಿಗೆ ಫಸ್ಟ್ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಅಕಸ್ಮಾತ್ ಆಗಿ ವಿಕಾಸ್ ಬ್ಯಾಂಕ್ ಅವರು ಈ ತರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಿದ್ರೆ ಇವತ್ತು ನಾನು ನಿಮ್ಮನ್ನ ಈ ತರದಲ್ಲೂ ಭೇಟಿ ಆಗಕ್ ಆಗ್ತಾ ಇರ್ಲಿಲ್ಲ ಸರ್. ವಿಕಾಸ್ ಬ್ಯಾಂಕ್ ಯಾವ ರೀತಿಯಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅಲ್ಲ ಸರ್, ಇದು ಇನ್ನಷ್ಟು ಆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಸಾಕಷ್ಟು ಪ್ರತಿಭೆಗಳು ಹೊರಗಡೆ ಬರುತ್ತೆ ಸರ್. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಸರ್, ಜ್ಞಾನ ದಾಸೋಹ ನೀಡ್ತಾ ಇದೆ, ಇದು ಜ್ಞಾನ ಹಂಚುವ ಒಂದು ದಾಸೋಹ ಅಂತಂದು ಹೇಳಿದ್ರಿ ಸರ್ ನೀವು. ಅದೇ ತರ ಮೊನ್ನೆ ತಾನೇ ನಾವು ಒಂದು ಸೆಲೆಬ್ರೇಷನ್ ಮಾಡಿದ್ವಲ್ಲ ಸರ್, ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂತ. ಅದೇ ರೀತಿಯಲ್ಲಿ ಈ ತರದೇ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಇದು ಮಾಡ್ಬೇಕು, ಇದು ಕೂಡ ಬೇರೆಯವ್ರಿಗೆ ಆದರ್ಶವಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಬೇರೆ ಬೇರೆ ಸಂಸ್ಥೆಗಳು ಇದೇ ತರ ಏನ್ ವಿಕಾಸ್ ಬ್ಯಾಂಕ್ ಅವರು ಹಮ್ಮಿಕೊಂಡಿದ್ದಾರಲ್ಲ ಸರ್ ಕಾರ್ಯಕ್ರಮಗಳನ್ನ, ಇದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಒಂದು ಸ್ಫೂರ್ತಿ ಆಗಿದೆ ಸರ್. ಆಮೇಲೆ ನಾನು ವಿಕಾಸ್ ಬ್ಯಾಂಕಿಗೆ ಹಾಗೂ ನನ್ನ ಅಣ್ಣನಿಗೂ ಕೂಡ ನಾನು ವೈಯಕ್ತಿಕವಾಗಿ, ಆಮೇಲೆ ನನ್ನ ಫ್ಯಾಮಿಲಿವರೆಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ನಾನು ಬರ್ಲಿಕ್ಕೆ ಕಾರಣನೇ ಅವರು, ಇಲ್ಲ ನೀನು ಹೋಗು ಹೇಳ್ತೀಯ, ಫಸ್ಟ್ ಭಾಗವಹಿಸೋದು ಮೇನು, ಗೆಲುವು ಸೋಲು ನಂತರ. ಯಾಕಂದ್ರೆ ಸೋಲೆ ನಮಗೆ ಜಾಸ್ತಿ ಪಾಠಗಳನ್ನ ಹೇಳ್ಕೊಡುದು ಸರ್. ಅದಕ್ಕೋಸ್ಕರನೇ ಫಸ್ಟ್ ನೀನು ಭಾಗವಹಿಸು ಅಂತ ಹೇಳೋದು ಸರ್. ನೀವು ಸರಿಯಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದೀರಾ ಸರ್. ಭಾಷೆಯ ಬಳಕೆ ಚೆನ್ನಾಗಿದೆ ಸರ್, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಕೂಡ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಭಾಷೆಯ ಒಂದು ಬಳಕೆ ಫಸ್ಟ್ ಅದೇ ಇದೆ ಸರ್ ಭಾಷೆಯಲ್ಲಿ. ಎಲ್ಲರೂ ಪ್ರಯತ್ನಿಸಬಹುದಮ್ಮ. ಕನ್ನಡ ಭಾಷೆ ತುಂಬಾ ಸುಲಲಿತ ಭಾಷೆ, ಯಾರು ಬೇಕಾದ್ರೂ ಚೆನ್ನಾಗಿ ಕಲಿಬಹುದು ಈ ಭಾಷೆನ. ಒಂದು ಒಳ್ಳೆ ಮಾತು ಹೇಳಿದ್ರಿ ಉಮಾ, ನಮ್ಮ ತಪ್ಪುಗಳಿಂದ ನಾವು ಹೆಚ್ಚು ಕಲಿತೇವೆ ಅಂತ. ಅದು ಸತ್ಯವಾದ ಮಾತು. ತುಂಬಾ ಜನ ತಪ್ಪಾದಾಗ ಅಯ್ಯೋ ತಪ್ಪಾಯ್ತಲ್ಲ ಅಂತ ಕೊರಗುತ್ತಾ ಬಿಟ್ಟು ಬಿಡ್ತಾರೆ, ಬೇಸರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ತಪ್ಪಾಯ್ತು, ಎಲ್ಲಿ ತಪ್ಪಾಯ್ತು, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಮುಂದೆ ಈ ಸಲ ತಪ್ಪಾಗದೆ ಇರೋ ಹಾಗೆ ನಾನು ಏನ್ ಮಾಡಬೇಕು, ಇದೆಲ್ಲ ಯೋಚನೆ ಮಾಡಿ ತಿದ್ದುಕೊಳ್ಳೋದು ಇದೆಯಲ್ಲ, ಅದು ಬಹಳ ಬಹಳ ದೊಡ್ಡ ಗುಣ ನಮ್ಮ. ಬಹಳ ಒಳ್ಳೆ ಮಾತು ಹೇಳಿದೆ.